ನಮಸ್ಕಾರ ಎಲ್ಲರಿಗೂ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಭಾಗ 2 ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಆತ್ಮೀಯರೇ, ಭಾಗ 1 ವಿಡಿಯೋದಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಕಾಂತದ ಬಗ್ಗೆ, ಕಾಂತದ ಗುಣಲಕ್ಷಣಗಳ ಬಗ್ಗೆ, ಕಾಂತೀಯ ಬಲರೇಖೆಗಳು ಮತ್ತು ಆ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳ ಬಗ್ಗೆ ನಾವು ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಆನಂತರದಲ್ಲಿ ಒಂದು ಪ್ರಮುಖವಾದ ಪರಿಕಲ್ಪನೆಯನ್ನು ಕೂಡ ತಿಳ್ಕೊಂಡಿದ್ದೇವೆ. ಹ್ಯಾನ್ಸ್ ಕ್ರಿಶ್ಚನ್ ಎಂಬ ವಿಜ್ಞಾನಿ ಒಂದು ಪ್ರಯೋಗವನ್ನು ಕೈಗೊಂಡಿದ್ದರು. ಆ ಪ್ರಯೋಗದ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ಏನದು ಪ್ರಯೋಗ ಏನಿತ್ತಂದರೆ, ಯಾವುದೇ ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಆಗುತ್ತಿರುವಂತಹ ಸಂದರ್ಭದಲ್ಲಿ ಆ ವಾಹಕವು ತನ್ನ ಪಕ್ಕದಲ್ಲಿರುವಂತಹ ಕಾಂತದ ಮೇಲೆ ವರ್ತಿಸುತ್ತದೆ, ಕಾಂತದ ಮೇಲೆ ತನ್ನ ಬಲ ಪ್ರಯೋಗವನ್ನು ಉಂಟು ಮಾಡುತ್ತದೆ ಅಂಥೇಳಿ ನಾವು ತಿಳ್ಕೊಂಡಿದ್ದೇವೆ. ಇದನ್ನು ಹ್ಯಾನ್ಸ್ ಕ್ರಿಶ್ಚನ್ ಎಂಬ ವಿಜ್ಞಾನಿ ತನ್ನ ಪ್ರಯೋಗದ ಮೂಲಕ ಸಾಬೀತು ಕೂಡ ಅವರು ಮಾಡಿದ್ದರು. ಏನು, ಯಾವುದೇ ಒಂದು ವಾಹಕದ ಮೂಲಕ ವಿದ್ಯುತ್ ಪ್ರವಾಹ ಆಗುತ್ತಿರುವಂತಹ ಸಂದರ್ಭದಲ್ಲಿ ಅದರ ಸಮೀಪಕ್ಕೆ ಇರುವಂತಹ ಒಂದು ಕಾಂತದ ಮೇಲೆ, ಅದರ ಸಮೀಪದಲ್ಲಿರುವಂತಹ, ಅದರ ಸಮೀಪದ ಕ್ಷೇತ್ರದಲ್ಲಿರುವಂತಹ ಕಾಂತದ ಮೇಲೆ ಈ ಒಂದು ವಾಹಕವು ಅದರ ಮೇಲೆ ಬಲ ಪ್ರಯೋಗಿಸುತ್ತದೆ. ಸೊ ಅದಕ್ಕಾಗಿಯೇ ಈ ಕೆಳಗಡೆ ಇರುವಂತಹ ಕಾಂತದಲ್ಲಿ ಕೆಲವೊಂದು ವಿಚಲನೆಗಳು ಕಂಡು ಬರ್ತಾ ಇದ್ವು. ಭಾಗ 1 ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ವು. ಸೊ ತದನಂತರದಲ್ಲಿ ಆಂಡ್ರೆ ಮೇರಿ ಆಂಪಿಯರ್ ಎಂಬ ವಿಜ್ಞಾನಿಯು ಇದಕ್ಕೆ ವಿರುದ್ಧವಾದಂತಹ ಮತ್ತೊಂದು ಪ್ರಯೋಗವನ್ನು ಕೈಗೊಂಡರು. ಏನು ಒಂದು ಆಲೋಚನೆ ಬಂತು ಆಂಡ್ರಿ ಮೇರೆ ಆಂಪಿಯರ್ ಎಂಬ ವಿಜ್ಞಾನಿ ಅಂತಂದರೆ, ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಆಗುತ್ತಿರುವಾಗ ಆ ವಾಹಕವು ಕಾಂತದ ಮೇಲೆ ಬಲ ಪ್ರಯೋಗವನ್ನು ಮಾಡಿದಂತೆಯೇ ಇದಕ್ಕೆ ವಿರುದ್ಧವಾಗಿಯೂ ಕಾಂತವು ಏಕೆ ಈ ವಾಹಕದ ಮೇಲೆ ಬಲ ಪ್ರಯೋಗವನ್ನು ಮಾಡಬಾರದು ಅಥವಾ ಮಾಡುತ್ತದೆಯೇ ಎಂಬ ಆಲೋಚನೆ ಆಂಡ್ರೆ ಮೇರಿ ಆಂಪಿಯರ್ ಅವರಿಗೆ ಬಂತು. ಅದನ್ನೇ ಸಾಬೀತುಪಡಿಸಲು, ಅದನ್ನು ಪರೀಕ್ಷಿಸಲು ಆಂಡ್ರಿ ಮೇರೆ ಆಂಪಿಯರ್ ಒಂದು ಚಿಕ್ಕದಾದಂತಹ ಒಂದು ಚಟುವಟಿಕೆಯನ್ನು ಕೈಗೊಳ್ತಾರ, ಪ್ರಯೋಗವನ್ನು ಕೈಗೊಳ್ತಾರ. ಆ ಪ್ರಯೋಗವು ಯಾವ ರೀತಿಯಲ್ಲಿ ಇತ್ತು ಅನ್ನುವುದಕ್ಕೆ ಆ ಒಂದು ಚಿತ್ರ ಕೂಡ ತಾವು ಇಲ್ಲಿ ನೋಡಬಹುದು. ಸೊ ಆಂಪಿಯರ್ ಏನು ಮಾಡ್ತಾರಪ್ಪ ಅಂದರೆ, ಈ ರೀತಿಯಲ್ಲಿ ಒಂದು ಆಧಾರ ಸ್ತಂಭವನ್ನು ತೆಗೆದುಕೊಂಡು ಆ ಆಧಾರ ಸ್ತಂಭಕ್ಕೆ AB ಎಂಬಂತಹ ಒಂದು ಅಲ್ಯೂಮಿನಿಯಂ ಸಲಾಕೆಯನ್ನು ಒಂದು ವಿದ್ಯುತ್ ವಾಹಕಗಳ ಮೂಲಕ ಜೋಡಿಸಿ ಅದನ್ನು ಒಂದು ಬ್ಯಾಟ್ರಿಗೆ ಸಂಪರ್ಕವನ್ನು ಕೊಟ್ಟು ಈ AB ಎಂಬಂತಹ ಒಂದು ಅಲ್ಯೂಮಿನಿಯಂ ಸಲಾಕೆ ಎನ್ನುವಂತಹ ಒಂದು ವಿದ್ಯುತ್ ವಾಹಕದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಸುತ್ತಾರೆ. ಬಿ ಇಂದ ಎ ದಿಕ್ಕಿನಲ್ಲಿ, ಈ ದಿಕ್ಕಿನಲ್ಲಿ ಬಿ ಇಂದ ಎ ಕಡೆಗೆ ವಿದ್ಯುತ್ ಪ್ರವಾಹ ಆಗುವಂತೆ ಮಾಡುತ್ತಾರೆ. ಮಾಡಿ ಈ AB ಸಲಾಕೆಯನ್ನು ಕಾಂತಕ್ಷೇತ್ರದ ಮಧ್ಯದಲ್ಲಿ ಇಡ್ತಾರೆ. ಎಸ್, ಕಾಂತಕ್ಷೇತ್ರದ ಮಧ್ಯದಲ್ಲಿ ಇಡ್ತಾರೆ. ಸೊ ಏನಾಗುತ್ತದೆ, ಒಂದು ವಿಶೇಷವಾದಂತಹ ಪರಿಣಾಮವನ್ನು ಅವರು ಗಮನಿಸ್ತಾರ. ಯಾವಾಗ ವಿದ್ಯುತ್ ಪ್ರವಾಹ ಆಗುತ್ತಿರುವಂತಹ ಒಂದು ವಾಹಕವನ್ನು ಕಾಂತಕ್ಷೇತ್ರದ ಮಧ್ಯದಲ್ಲಿ ಇಟ್ಟಾಗ ಈ ವಿದ್ಯುತ್ ವಾಹಕವು ಈ ವಿದ್ಯುತ್ ವಾಹಕದ ಮೇಲೆ ಬಲ ಪ್ರಯೋಗ ಆಗುತ್ತದೆ. ಈ ವಿದ್ಯುತ್ ವಾಹಕ ಚಲಿಸುತ್ತದೆ, ಈ ವಿದ್ಯುತ್ ವಾಹಕ ಬಲವನ್ನು ಅನುಭವಿಸುತ್ತದೆ. ಅಂದರೆ ಹೇಗೆ, ಈ ವಿದ್ಯುತ್ ವಾಹಕ ಈ ದಿಕ್ಕಿನಲ್ಲಿ ಕಾಂತದ ಕಡೆಗೆ ಇದ್ರ ಚಲನೆ, ಮೋಷನ್ ಅನ್ನು ಉಂಟು ಮಾಡುತ್ತದೆ. ನೋಡ್ರಿ, ಅದನ್ನು ಯಾರು ಇಲ್ಲಿ ಚಲಿಸ್ತಾ ಇಲ್ಲ. ಕಾಂತಕ್ಷೇತ್ರದ ಮಧ್ಯದಲ್ಲಿ ಒಂದು ವಾಹಕವನ್ನಿಟ್ಟು ಆ ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಆ ವಿದ್ಯುತ್ ವಾಹಕದ ಮೇಲೆ ಬಲ ಪ್ರಯೋಗ ಆಗಿ ಆ ಕಾಂತವು ಚಲಿಸ್ತಾ ಇದೆ. ಇಲ್ಲಿ ಕಾಂತ ಯಾವ ಕಡೆಗೆ ಚಲಿಸ್ತಾ ಇದೆ, ಇದು ಬಾಣದ ಗುರುತನ್ನು ನೀವು ನೋಡ್ತಾ ಇರ್ಬೋದು. ಈ ದಿಕ್ಕಿನಲ್ಲಿ ಈ ಒಂದು ವಾಹಕ ಚಲಿಸ್ತಾ ಇದೆ. ಯಾಕೆ ಚಲಿಸ್ತಾ ಇದೆ? ಯಾಕಪ್ಪ ಅಂದರೆ ಈ ಒಂದು ಕಾಂತ ಇದೆಯಲ್ಲ, ಈ ಕಾಂತವು ಈ ವಾಹಕದ ಮೇಲೆ ತನ್ನ ಬಲವನ್ನು ಪ್ರಯೋಗಿಸ್ತಾ ಇದೆ. ಈ ಒಂದು ಪರಿಣಾಮವನ್ನು ಮೊದಲ ಬಾರಿಗೆ ಆವಿಷ್ಕರಿಸಿದವರು ಅಥವಾ ಗುರುತಿಸಿದವರು ಯಾರಪ್ಪ ಅಂದರೆ ಆಂಡ್ರೆ ಮೇರಿ ಆಂಪಿಯರ್.
ಯಾವಾಗ ಒಂದು ವಾಹಕವು ಕಾಂತದ ಮೇಲೆ ಬಲ ಪ್ರಯೋಗಿಸಿದಂತೆ ಹ್ಯಾನ್ಸ್ ಕ್ರಿಶ್ಚನ್ ಅವರು ಹೇಳಿದರು, ಏನೋ ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಆದಾಗ ಆ ವಾಹಕವು ಕಾಂತದ ಮೇಲೆ ಬಲ ಪ್ರಯೋಗಿಸುತ್ತದೆ ಅಂತ ಹೇಳಿದರು. ಅದಕ್ಕೆ ವಿರುದ್ಧವಾಗಿ ಕಾಂತವು ಕೂಡ ವಾಹಕದ ಮೇಲೆ ಬಲ ಪ್ರಯೋಗವನ್ನು ಉಂಟು ಮಾಡುತ್ತದೆ ಅಂತೇಳಿ ಹೇಳಿದವರು ಯಾರು? ಆಂಡ್ರೆ ಮೇರಿ ಅಂಪಿಯರ್ ಎಂಬ ವಿಜ್ಞಾನಿ. ಸರಿಯಾಗಿ ನೆನ್ಪಿಟ್ಕೋಬೇಕು. ಇಲ್ಲಿ ಒಂದು ವ್ಯಾಖ್ಯೆ ಒಂದು ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟಂತೆ. ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು, ಅಂದರೆ ಇದು AB ಎನ್ನುವಂತಹ ಒಂದು ವಾಹಕವನ್ನು, ಇದರ ಒಳಗಡೆ ವಿದ್ಯುತ್ ಪ್ರವಾಹ ಆಗ್ತಾ ಇದೆ. ಕಾಂತ ಕ್ಷೇತ್ರದಲ್ಲಿ ಇಟ್ಟಾಗ, ಕಾಂತ ಕ್ಷೇತ್ರದಲ್ಲಿ ಇಟ್ಟಿದ್ದೇವೆ. ಇಲ್ಲಿ ನಾವು ಒಂದು ಕುದುರೆ ಲಾಳಾಕೃತಿಯ ಕಾಂತವನ್ನು ಬಳಸಿದ್ದೇವೆ. ಸೊ ಕಾಂತ ಕ್ಷೇತ್ರದಲ್ಲಿ ಇಟ್ಟಾಗ ಕಾಂತೀಯ ಬಲವು ವಾಹಕದ ಮೇಲೆ ವರ್ತಿಸ್ತಾ ಇದೆ. ವರ್ತಿಸಿ ಈ ವಾಹಕ ಏನಾಗ್ತಾ ಇದೆ? ಚಲಿಸ್ತಾ ಇದೆ. ಸೊ ಯಾವ ಕಡೆ ಚಲಿಸ್ತಾ ಇದೆ? ಒಳಭಾಗದ ಕಡೆಗೆ, ಈ ದಿಕ್ಕಿನಲ್ಲಿ ಚಲಿಸ್ತಾ ಇದೆ. ಈ ಒಂದು ವಿಷಯವನ್ನು ತಾವು ಸರಿಯಾಗಿ ನೆನ್ಪಿಟ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಕೂಡ ತಮಗೆ ಪರೀಕ್ಷೆಗೆ ಬರಬಹುದು. ಏನಂತ ಪ್ರಶ್ನೆ ಬರ್ಬೋದಪ್ಪ ಅಂದರೆ, ಕಾಂತಕ್ಷೇತ್ರದಲ್ಲಿ, ಅಂದರೆ ಒಂದು ಕಾಂತದ ಸುತ್ತ ಕಾಂತಕ್ಷೇತ್ರ ಇರುತ್ತದೆ. ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲೆ, ಸೊ ಇದು ವಿದ್ಯುತ್ ಪ್ರವಾಹವಿರುವ ಒಂದು ವಾಹಕ AB ಎನ್ನುವಂತಹ ಒಂದು ವಾಹಕ, ಇದು ಅಲ್ಯೂಮಿನಿಯಂನಿಂದ ಮಾಡಲ್ಪಟ್ಟಿದೆ. ಈ ವಾಹಕದ ಮೇಲಿನ ಬಲವು ಅವಲಂಬಿಸಿರುವ ಅಂಶಗಳು ಏನೇನು? ಸೊ ಬಲ ಯಾವಾಗ ಹೆಚ್ಚಾಗುತ್ತದೆ, ಬಲವು ಯಾವಾಗ ಕಡಿಮೆಯಾಗುತ್ತದೆ, ಯಾವಾಗ ಈ ಒಂದು AB ವಾಹಕವು ಈ ದಿಕ್ಕಿನಲ್ಲಿ ಚಲಿಸುತ್ತದೆ ಅಂದರೆ ಕಾಂತದ ಕಡೆಗೆ ಚಲಿಸುತ್ತದೆ, ಯಾವಾಗ ಅದು ಕಾಂತದ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ, ಯಾವಾಗ ಹೆಚ್ಚು ಬಲ ಪ್ರಯೋಗ ಆಗುತ್ತದೆ, ಯಾವಾಗ ಕಡಿಮೆ ಬಲ ಪ್ರಯೋಗವನ್ನು ಉಂಟು ಮಾಡುತ್ತದೆ ಕಾಂತವು, ಈ ಯಾವೆಲ್ಲ ಅಂಶಗಳು ಅವಲಂಬನೆ ಆಗಿವೆ ಅನ್ನುವಂತಹ ಒಂದು ಪ್ರಶ್ನೆ ಬರಬಹುದು. ಸೊ ಈ ರೀತಿಯ ಪ್ರಶ್ನೆ ಬರುತ್ತೆ. ಕಾಂತ ಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲಿನ ಬಲವು ಅವಲಂಬಿಸಿರುವಂತಹ ಅಂಶಗಳು ಯಾವುದು ಅಂತ ಕೇಳ್ತಾ ಇರ್ತಾರ. ಸೊ ಪ್ರಮುಖವಾದ 3 ಅಂಶಗಳಿರ್ತಾವ. ತುಂಬ ಇಂಪಾರ್ಟೆಂಟ್, ಇದು ಪರೀಕ್ಷೆಗೆ ಬರುವಂತಹ ಒಂದು ಪ್ರಶ್ನೆ. ಸರಿಯಾಗಿ ನೀವು ಕೇಳಬೇಕು. ವಾಹಕದ ಮೇಲೆ ವರ್ತಿಸುವ ಬಲವು, ಸೊ ಈ ವಾಹಕದ ಮೇಲೆ ವರ್ತಿಸುವ ಬಲವು ಏನಾಗಿರುತ್ತದೆ? ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕನ್ನು ಅವಲಂಬಿಸಿದೆ. ನೋಡ್ರಿ, ಮೊದಲು ವಿದ್ಯುತ್ ಪ್ರವಾಹ ಹೇಗಾಗ್ತಾ ಇದೆ? ಇಲ್ಲಿ B ಇಂದ A ಕಡೆಗೆ ಬರ್ತಾ ಇದೆ. ಹಾಗಾಗಿ ಇಲ್ಲಿ ವಾಹಕ ಯಾವ ಕಡೆಗೆ ಚಲಿಸ್ತಾ ಇದೆ, ಯಾವ ಕಡೆ ಬಲ ಪ್ರಯೋಗ ಆಗ್ತಾ ಇದೆಪ್ಪ ಅಂದರೆ ಕಾಂತದ ಕಡೆಗೆ. ಇಲ್ಲಿ ಬಾಣದ ಗುರುತು ಹಾಕಿದ್ರೆ ನೋಡ್ರಿ ಬ್ಲೂ ಕಲರ್ನಲ್ಲಿ, ಕಾಂತದ ಕಡೆಗೆ. ಒಂದು ವೇಳೆ ನಾವು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದರೆ, ಅಂದರೆ ವಿದ್ಯುತ್ ಪ್ರವಾಹವನ್ನು ನಾವು A ಇಂದ B ಕಡೆಗೆ ಮಾಡಿದಾಗ, A ಇಂದ B ಕಡೆಗೆ ವಿದ್ಯುತ್ ಪ್ರವಾಹ ಆಗುವಂತೆ ನಾವೇನಾದರೂ ಮಾಡಿದಾಗ, ಅವಾಗ ಈ ಬಲದ ದಿಕ್ಕು ಯಾವ ಕಡೆ ಇರುತ್ತದೆ? ಕಾಂತದಿಂದ ವಿರುದ್ಧವಾಗಿ ಈ ಕಡೆ ಇರುತ್ತದೆ. ಅಂದರೆ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಯಿಸಿದಾಗ ಈ ಬಲದ ದಿಕ್ಕು ಕೂಡ ಬದಲಾಗುತ್ತದೆ. ಅದೇ ರೀತಿಯಲ್ಲಿ ಕಾಂತಕ್ಷೇತ್ರದ ದಿಕ್ಕನ್ನು, ಈ ಕಡೆ ಮೇಲ್ಗಡೆ ನೋಡ್ರಿ ಸೌತ್ ಪೋಲ್, ಕೆಳಗಡೆ ನೋಡಿ ನಾರ್ತ್ ಪೋಲ್. ಒಂದು ವೇಳೆ ನಾವು ಮೇಲ್ಗಡೆ ನಾರ್ತ್ ಪೋಲ್, ಕೆಳಗಡೆ ಸೌತ್ ಪೋಲ್ ನಾವು ರಿವರ್ಸ್ ಮಾಡಿದಾಗ, ಓಕೆ, ಕಾಂತದ ದಿಕ್ಕುಗಳನ್ನು ಅದಲು ಬದಲು ಮಾಡಿದಾಗ ಈ ವಾಹಕದ ಮೇಲೆ ವರ್ತಿಸುವ ಬಲವೂ ಕೂಡ ಚೇಂಜ್ ಆಗುತ್ತದೆ. ಒಂದು ವೇಳೆ ನಾವು ಕಾಂತದ ದಿಕ್ಕನ್ನು ಬದಲಾಯಿಸಿದಾಗ ಇದರ ಮೇಲೆ ವರ್ತಿಸುವ ಬಲದ ದಿಕ್ಕು ಕೂಡ ಬದಲಾಗುತ್ತದೆ. ಮೊದಲು ವಾಹಕ ಕಾಂತದ ಕಡೆಗೆ ಚಲಿಸ್ತಾ ಇತ್ತು, ಮೋಷನ್ ಈ ಕಡೆ ಆಗ್ತಾ ಇತ್ತು. ಒಂದು ವೇಳೆ ನಾವು ಕಾಂತದ ದಿಕ್ಕನ್ನು ಬದಲಾಯಿಸಿದಾಗ ಇದರ ಒಂದು ಚಲನೆ ದಿಕ್ಕು ಕೂಡ ವಿರುದ್ಧ ಆಗುತ್ತದೆ, ಈ ಕಡೆ ಆಗುತ್ತದೆ, ಈ ಕಡೆ ಕಾಂತದಿಂದ ದೂರಕ್ಕೆ ಆಗುತ್ತದೆ. ಸೊ ವಾಹಕದ ಮೇಲೆ ವರ್ತಿಸುವ ಬಲವು ಯಾವುದನ್ನು ಅವಲಂಬಿಸಿದೆ ಅಂತ ಕೇಳಿದ್ರೆ, ಮೊದಲನೇದೇನು? ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕು. ವಿದ್ಯುತ್ ಪ್ರವಾಹದ ದಿಕ್ಕು ಚೇಂಜ್ ಆಯಿತು, ಕಾಂತಕ್ಷೇತ್ರದ ದಿಕ್ಕು ಕೂಡ ಚೇಂಜ್ ಆಯಿತು. ಈ ವಾಹಕದ ಮೇಲೆ ವರ್ತಿಸುವ ಬಲದ ದಿಕ್ಕು ಕೂಡ ಚೇಂಜ್ ಆಗುತ್ತದೆ. ಸರಿಯಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್, ವಾಹಕದ ಮೇಲಿನ ಬಲವು ವಿದ್ಯುತ್ ಪ್ರವಾಹಕ್ಕೆ, ವಾಹಕದ ಉದ್ದಕ್ಕೆ, ಕಾಂತದ ಪ್ರಬಲತೆಗೆ ನೇರ ಅನುಪಾತದಲ್ಲಿರುತ್ತದೆ. ತುಂಬ ಸಿಂಪಲ್ ಆಗಿದೆ. ಏನು? ವಿದ್ಯುತ್ ಪ್ರವಾಹ ಹೆಚ್ಚಿಗೆ ಮಾಡಿದ್ವಿ, ಫಸ್ಟ್ ಏನು? ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತ ಅಂದ್ರೆ ಏನು? ಒಂದು ಹೆಚ್ಚಾದ್ರೆ ಇನ್ನೊಂದು ಕೂಡ ಹೆಚ್ಚಾಗೋದು. ವಿದ್ಯುತ್ ಪ್ರವಾಹ ಹೆಚ್ಚು ಮಾಡಿದ್ವಿ ಅಂದ್ರೆ ಇಲ್ಲಿ ಮೊದಲು ನಾವು 10 ಆಂಪಿಯರ್ ವಿದ್ಯುತ್ ಕೊಟ್ಟಿವಂತ ತಿಳ್ಕೊಳ್ರಿ. ಆಮೇಲೆ ನಾವು ಒಂದು ವೇಳೆ 20
ಆಂಪೇರ್ ವಿದ್ಯುತ್ ಪ್ರವಾಹವನ್ನು ಕೊಟ್ಟಾಗ ಇದರ ಮೇಲೆ ಇನ್ನೂ ಹೆಚ್ಚು ಬಲ ಪ್ರಯೋಗ ಆಗುತ್ತದೆ, ಅದು ಇನ್ನೂ ಹೆಚ್ಚು ದೂರ ಚಲಿಸುತ್ತದೆ. ವಿದ್ಯುತ್ ಪ್ರವಾಹ ಹೆಚ್ಚು ಮಾಡಿದ ಹಾಗೆಲ್ಲ ಬಲ ಕೂಡ ಹೆಚ್ಚಾಗುತ್ತದೆ, ಇದರ ಮೇಲೆ ವರ್ತಿಸುವ ಬಲ ಕೂಡ ಹೆಚ್ಚಾಗುತ್ತದೆ, ಇದು ಜಾಸ್ತಿ ಚಲನೆ ಮಾಡುತ್ತದೆ. ವಾಹಕದ ಉದ್ದಕ್ಕೆ, ಈ ವಾಹಕ ಇದೆಯಲ್ಲ ಇದರ ಉದ್ದ ಹೆಚ್ಚಾದಂತ ಕೂಡ ಇದರ ಮೇಲೆ ಜಾಸ್ತಿ ಬಲ ಪ್ರಯೋಗ ಆಗುತ್ತದೆ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಇದೆ, ಇನ್ನೂ ಹೆಚ್ಚಿಗೆ ಇನ್ನೂ ಜಾಸ್ತಿ ಒಂದು ವಾಹಕದ ಉದ್ದ ಹೆಚ್ಚಾದಂತೆಲ್ಲ ಇದರ ಮೇಲೆ ವರ್ತಿಸುವ ಬಲವು ಕೂಡ ಹೆಚ್ಚಾಗುತ್ತದೆ. ಇನ್ನು ಕಾಂತದ ಪ್ರಬಲತೆಗೆ, ನೋಡ್ರಿ ಇಲ್ಲಿ ಒಂದು ಕಾಂತ ಇದೆ, ಇನ್ನೂ ಸ್ಟ್ರಾಂಗ್ ಆಗಿರುವಂತಹ ಅತ್ಯಂತ ಪ್ರಬಲವಾಗಿರುವಂತಹ ನಾವೇನಾದ್ರೂ ಕಾಂತವನ್ನು ಬಳಸಿದರೆ ಸೊ ಇನ್ನೂ ಹೆಚ್ಚಿನ ಒಂದು ಬಲ ಪ್ರಯೋಗ ಈ ವಾಹಕದ ಮೇಲೆ ಆಗುತ್ತದೆ. ಸೊ ವಿದ್ಯುತ್ ಪ್ರವಾಹಕ್ಕೆ, ವಾಹಕದ ಉದ್ದಕ್ಕೆ, ಕಾಂತದ ಪ್ರಬಲತೆಗೆ ನೇರ ಅನುಪಾತದಲ್ಲಿ ಇರುತ್ತದೆ. ಇನ್ನು ಮೂರನೇದು ಅತ್ಯಂತ ಇಂಪಾರ್ಟೆಂಟ್ ಆಗಿದೆ, ಮತ್ತೊಂದು ವಿದ್ಯುತ್ ಪ್ರವಾಹವಿರುವ ವಾಹಕವು, ವಿದ್ಯುತ್ ಪ್ರವಾಹವಿರುವ ವಾಹಕವು ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಿದ್ದಾಗ, ನೋಡ್ರಿ ಈ ರೀತಿಯಲ್ಲಿ ಲಂಬವಾಗಿರಬೇಕು ಕಾಂತಕ್ಷೇತ್ರದ ದಿಕ್ಕಿಗೆ. ಇಲ್ಲಿ ಕೊಟ್ಟಿದ್ದೀವಿ ನೋಡ್ರಿ, ಇಲ್ಲಿ ಮತ್ತೊಂದು ಚಿತ್ರ ಇದೆ. ಯಾವಾಗ ಕಾಂತೀಯ ಬಲರೇಖೆಗಳಿಗೂ ಪ್ಲಸ್ ಈ ವಾಹಕಕ್ಕೂ ಕೂಡ ಲಂಬವಿದ್ದಾಗ ವಾಹಕದ ಮೇಲಿನ ಬಲವು ಗರಿಷ್ಠವಾಗಿರುತ್ತದೆ. ಓಕೆ, ಕಾಂತೀಯ ಬಲರೇಖೆಗಳು ಈ ದಿಕ್ಕಿನಲ್ಲಿದೆ, ಹೌದಾ, ಈ ದಿಕ್ಕಿನಲ್ಲಿದೆ. ಬಟ್ ಈ ವಾಹಕ ನೋಡ್ರಿ ಇದಕ್ಕೆ ಲಂಬವಾಗಿದೆ, ಹೌದಾ, ಒಂದು ಈ ರೀತಿಯಲ್ಲಿ ಹೋಗ್ತಾ ಇದೆ, ಅದು ಈ ರೀತಿಯಲ್ಲಿ ಬರ್ತಾ ಇದೆ. ಓಕೆ, ಲಂಬವಿದೆ ಅಂತ ಹೇಳಿ ಅರ್ಥ. ಲಂಬವಾಗಿದ್ದಾಗ ಈ ವಾಹಕದ ಮೇಲೆ ವರ್ತಿಸುವ ಬಲವು ಗರಿಷ್ಠವಾಗಿರುತ್ತದೆ. ನೋಡ್ರಿ, ಒಂದ್ ವೇಳೆ ಕಾಂತೀಯ ಬಲರೇಖೆಗಳು ಹೇಗಿವೆ ಇಲ್ಲಿ ಈ ರೀತಿಯಲ್ಲಿ ಸರಳ ರೇಖೆಯಲ್ಲಿ ಅಂತ ತಿಳ್ಕೊಳ್ರಿ, ನೇರವಾಗಿದೆ. ಇಲ್ಲಿ ನಾವು ವಾಹಕವನ್ನು ಕೂಡ ಈ ರೀತಿಯಲ್ಲಿ ನೇರವಾಗಿ ಇಟ್ಟಿವಿ ಅಂತ ತಿಳ್ಕೊಳ್ರಿ, ಅವಾಗ ವಾಹಕದ ಮೇಲೆ ಬಲ ಪ್ರಯೋಗ ಆಗುವುದೇ ಇಲ್ಲ. ಓಕೆ, ಲಂಬವಾಗಿರ್ಬೇಕು, ಎರಡೂ ಸಮಾಂತರವಾಗಿರಬಾರ್ದು, ಎರಡೂ ನೇರ ರೇಖೆಯಲ್ಲಿ ಇರಬಾರ್ದು. ಈ ವಾಹಕ ಕೂಡ ಈಗ ಸ್ಟ್ರೇಟ್ ಆಗಿದ್ರೆ ಇದರ ಮೇಲೆ ಬಲ ಪ್ರಯೋಗ ಆಗುವುದಿಲ್ಲ ಅಂತ ಅರ್ಥ. ಬಲ ಪ್ರಯೋಗ ಯಾವಾಗ ಹೆಚ್ಚಾಗಿರುತ್ತದೆಪ್ಪ ಅಂದ್ರೆ ಈ ಒಂದು ಕಾಂತಕ್ಷೇತ್ರಕ್ಕೆ ಈ ವಾಹಕ ಇದೆಯಲ್ಲ ಇದು ಲಂಬವಾಗಿರ್ಬೇಕು. ಲಂಬವಾಗಿದ್ದಾಗ ಮಾತ್ರ ಈ ವಾಹಕದ ಮೇಲೆ ಅತ್ಯಂತ ಹೆಚ್ಚು ಬಲ ಪ್ರಯೋಗ ಆಗುತ್ತದೆ. ಇದು ಸರಿಯಾಗಿ ನೆನ್ಪಿಟ್ಕೋಬೇಕು ಮೂರು ವಿಷಯಗಳನ್ನು. ಎಸ್, ಮುಂದಕ್ಕೆ ಹೋಗೋಣ. ಈಗ ಫ್ಲೆಮಿಂಗನ ಎಡಗೈ ನಿಯಮ, ಈ ಒಂದು ಪಾಠದಲ್ಲಿ ಬರುವಂತಹ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತೊಂದು ಪರಿಕಲ್ಪನೆ. ಈ ಹಿಂದಿನ ಒಂದು ಸ್ಲೈಡ್ನಲ್ಲಿ ನಾವು ನೋಡಿದ್ವಿ. ಸೊ ವಾಹಕದ ಮೇಲೆ ಯಾವ ರೀತಿಯಲ್ಲಿ ಬಲ ಪ್ರಯೋಗ ಆಗುತ್ತದೆ, ಸೊ ಅದು ಕಾಂತಕ್ಷೇತ್ರವನ್ನು ಅವಲಂಬಿಸಿದೆ, ಅದು ವಿದ್ಯುತ್ ಕ್ಷೇತ್ರವನ್ನು ಕೂಡ ಅವಲಂಬಿಸಿದೆ. ಸೊ ಕಾಂತಕ್ಷೇತ್ರ ಚೇಂಜ್ ಆದಂಗೆಲ್ಲ ಅದರ ಮೇಲೆ ವರ್ತಿಸುವ ಬಲದ ದಿಕ್ಕು ಕೂಡ ಚೇಂಜ್ ಆಗ್ತಾ ಇರುತ್ತದೆ. ಸೊ ಇದಕ್ಕೆ ನಾವು ಒಂದು ನಿಯಮ ಇದೆ, ಆ ನಿಯಮದ ಮೂಲಕ ನಾವು ತುಂಬ ಸುಲಭವಾಗಿ ಕಂಡುಹಿಡಿಯಬಹುದು ಕಾಂತಕ್ಷೇತ್ರದ ದಿಕ್ಕು ಮತ್ತು ಒಂದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ನಮಗೆ ಗೊತ್ತಾಯ್ತಂದ್ರೆ ಬಲದ ದಿಕ್ಕು ಯಾವ ಕಡೆ ಇರುತ್ತದೆ ಅಂತ ಹೇಳಿ ನಮಗೆ ಈಸಿಯಾಗಿ ಗೊತ್ತಾಗುತ್ತದೆ. ಅದನ್ನು ಗೊತ್ತು ಮಾಡಿಕೊಳ್ಳುವುದಕ್ಕಾಗಿ ನಾವು ಫ್ಲೆಮಿಂಗನ ಎಡಗೈ ನಿಯಮವನ್ನು ನೆನ್ಪಿಟ್ಕೋಬೇಕಾಗುತ್ತದೆ. ಫ್ಲೆಮಿಂಗನ ಎಡಗೈ ನಿಯಮ ನಾವು ಎದಕ್ಕೆ ಬಳಸ್ತೀವಪ್ಪ ಅಂದ್ರೆ ವಾಹಕದ ಮೇಲಿನ ಬಲದ ದಿಕ್ಕನ್ನು ಕಂಡುಹಿಡಿಯಲು. ಈ ವಾಹಕ ಇದೆಯಲ್ಲ, AB ಅನ್ನುವಂತಹ ಒಂದು ವಾಹಕ ಇದೆಯಲ್ಲ, ಅಲ್ಯೂಮಿನಿಯಂ ಸಲಾಕೆ ಇದೆಯಲ್ಲ, ಈ ಸಲಾಕೆಯ ಮೇಲೆ ಬಲದ ದಿಕ್ಕು ಅಂದ್ರೆ ಇದು ಕಾಂತದ ಕಡೆಗೆ ಹೋಗ್ತದ, ಕಾಂತದಿಂದ ದೂರ ಹೋಗ್ತದ, ಯಾವ ಕಡೆ ಹೋಗುತ್ತದೆ ಅದನ್ನು ಕಂಡುಹಿಡಿಯುವುದಕ್ಕಾಗಿ ನಾವು ಫ್ಲೆಮಿಂಗನ ಎಡಗೈ ನಿಯಮವನ್ನು ನೆನ್ಪಿಟ್ಕೋಬೇಕು, ಎಡಗೈ ನಿಯಮವನ್ನು ಬಳಸುತ್ತೇವೆ. ಸೊ ಹೇಗೆ ಇದು ನಿಯಮ ಏನು ಹೇಳುತ್ತೆ, ನಿಮಗೆ ಬಹಳಷ್ಟು ಸಲ ಪರೀಕ್ಷೆಗೆ ಕೇಳಿದ್ದಾರೆ, ಇದನ್ನು ಸರಿಯಾಗಿ ನೆನ್ಪಿಟ್ಕೋಬೇಕು. ಏನು ಹೇಳುತ್ತೆ ನಿಯಮ ಅಂತ ಒಂದು ಸಲ ನೋಡೋಣ. ಫ್ಲೆಮಿಂಗನ ಎಡಗೈ ನಿಯಮದ ಪ್ರಕಾರ ನಮ್ಮ ಎಡಗೈನ ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ, ಸೊ ಎಡಗೈ ನಿಯಮ ಬರೆಯಿರಿ, ಫ್ಲೆಮಿಂಗನ ಎಡಗೈ ನಿಯಮವನ್ನು ಬರೆಯಿರಿ ಅಂತ ಕೇಳಿದಾಗ ಇಲ್ಲಿಂದ ಬರೆಯಬೇಕಾಗುತ್ತದೆ, ತಾವು ಇಲ್ಲಿಂದ ಇಲ್ಲಿಯ ತನಕ ಬರೆಯಬೇಕಾಗುತ್ತದೆ. ಫ್ಲೆಮಿಂಗನ ಎಡಗೈ ನಿಯಮದ ಪ್ರಕಾರ ನಮ್ಮ ಎಡಗೈನ ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ ತೋರ್ಬೆರಳು ಏನನ್ನು ಸೂಚಿಸುತ್ತದೆ? ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ.
ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆಯ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಸೊ ಯಾವಾಗ ನಾವು ಈ ವಾಹಕದ ಮೇಲೆ ಬಲದ ದಿಕ್ಕನ್ನು ಕಂಡುಹಿಡಿಯುವುದಕ್ಕಾಗಿ ನಾವು ಮೊದಲು ಇಲ್ಲಿ ಕಾಂತಕ್ಷೇತ್ರದ ದಿಕ್ಕಿನಲ್ಲಿ ನಮ್ಮ ತೋರು ಬೆರಳನ್ನು ಇಡಬೇಕಾಗುತ್ತದೆ. ವಿದ್ಯುತ್ ಪ್ರವಾಹದ ದಿಕ್ಕಿನಲ್ಲಿ ನಮ್ಮ ಮಧ್ಯದ ಬೆರಳನ್ನು ಇಟ್ಟಾಗ ಇನ್ನು ಹೆಬ್ಬೆರಳು ಏನು ಸೂಚಿಸುತ್ತದೆ ಅಪ್ಪ ಅಂದರೆ ಹೆಬ್ಬೆರಳು ಯಾವ ಕಡೆ ಇರ್ತದೋ ಅದೇ ಈ ವಾಹಕದ ಮೇಲೆ ವರ್ತಿಸುವ ಬಲದ ದಿಕ್ಕು ಅಂತ ಅರ್ಥ. ಓಕೆ, ಮುಂದಕ್ಕೆ ಹೋಗೋಣ. ಈ ಒಂದು ತತ್ವ ಅಥವಾ ಪರಿಣಾಮವನ್ನು ಆಧಾರವಾಗಿಟ್ಟುಕೊಂಡೇ ವಿದ್ಯುತ್ ಮೋಟಾರ್ ಕಾರ್ಯನಿರ್ವಹಿಸುತ್ತದೆ. ಅಂದರೆ ಯಾವ ಒಂದು ತತ್ವ ಯಾವ ಒಂದು ಪರಿಣಾಮ ಅಂತಂದರೆ, ಯಾವಾಗ ಒಂದು ನಾವು ವಾಹಕವನ್ನು ಎ ಬಿ ಅಂತ ಒಂದು ವಾಹಕ, ಯಾವುದೇ ಒಂದು ವಾಹಕವನ್ನು ವಿದ್ಯುತ್ ಪ್ರವಾಹ ಆಗುತ್ತಿರುವಂತಹ ವಾಹಕವನ್ನು ಕಾಂತಕ್ಷೇತ್ರದ ಮಧ್ಯದಲ್ಲಿ ಇಟ್ಟಾಗ ಈ ವಾಹಕದ ಮೇಲೆ ಕಾಂತೀಯ ಬಲವು ವರ್ತಿಸುತ್ತದೆ, ಈ ವಾಹಕದಲ್ಲಿ ಚಲನೆ ಉಂಟಾಗುತ್ತದೆ ಎನ್ನುವಂತಹ ಪರಿಣಾಮ ತತ್ವವನ್ನು ಆಧಾರವಾಗಿಟ್ಟುಕೊಂಡೇ ವಿದ್ಯುತ್ ಮೋಟಾರುಗಳು ಕೆಲಸ ಮಾಡ್ತಾ ಇರ್ತಾವ. ಎಸ್, ಸೊ ಏನಿದೆ ವಿದ್ಯುತ್ ಮೋಟಾರ್? ನಾವು ಪ್ರತಿದಿನ ಬಳಸುವಂತಹ ಅನೇಕ ವಸ್ತುಗಳಲ್ಲಿ ಮೋಟಾರ್ ಇರುತ್ತದೆ. ನಾವು ಬಳಸುವಂತಹ ಫ್ಯಾನ್ಗಳಲ್ಲಿ ವಿದ್ಯುತ್ ಮೋಟಾರ್ ಇರುತ್ತದೆ, ಮಿಕ್ಸರ್ಗಳಲ್ಲಿ, ವಾಷಿಂಗ್ ಮಿಷಿನ್ಗಳಲ್ಲಿ ಮತ್ತು ಕಂಪ್ಯೂಟರ್ಗಳಲ್ಲಿ ಸಾಕಷ್ಟು ಕಡೆ ಈ ಒಂದು ಮೋಟಾರುಗಳನ್ನು ನಾವು ಬಳಸ್ತಾ ಇರ್ತೀವಿ. ಬಾವಿಯಿಂದ ನೀರನ್ನು ಮೇಲಕ್ಕೆ ಎತ್ತಲು, ಅದು ತೆರೆದ ಬಾವಿ ಆಗಿರ್ಬೋದು, ಕೊಳವೆ ಬಾವಿ ಆಗಿರ್ಬೋದು, ನೀರನ್ನು ನಾವು ಮೇಲಕ್ಕೆ ಎತ್ತಲು ಸೊ ಮೋಟಾರುಗಳನ್ನು ನಾವು ದಿನನಿತ್ಯ ಹಲವಾರು ಒಂದು ಉಪಕರಣಗಳಲ್ಲಿ ನಾವು ಬಳಸ್ತಾನೆ ಇರ್ತೀವಿ. ಆ ಮೋಟಾರ್ ಏನು ಕೆಲಸ ಮಾಡುತ್ತದೆ? ಮೋಟಾರ್ ಅಂದರೆ ಏನು? ಮೋಟಾರ್ ಯಾವ ಒಂದು ತತ್ವದ ಮೇಲೆ ಕೆಲಸ ಮಾಡುತ್ತದೆ? ಮೋಟಾರ್ ರಚನೆ ಏನು? ಮೋಟಾರ್ನ ಕಾರ್ಯ ಏನು ಅಂತ ನಿಮಗೆ ಕೇಳ್ತಾ ಇರ್ತಾರೆ. ಅದಕ್ಕಾಗಿ ನೀವು ಸರಿಯಾಗಿ ಒಂದು ವಿಡಿಯೋವನ್ನು ಈಗ ನೀವು ನೋಡಬೇಕಾಗುತ್ತದೆ. ಫಸ್ಟ್ ಕ್ವಶನ್ ಬರುತ್ತೆ ನಿಮಗೆ ಪರೀಕ್ಷೆಗೆ, ಸಾಕಷ್ಟು ಸಲ ಒಂದು ಅಂಕಕ್ಕೆ ಕೇಳಿದ್ದಾರೆ, ವಿದ್ಯುತ್ ಮೋಟಾರ್ ಎಂದರೇನು? ಆ ಪ್ರಶ್ನೆಯಲ್ಲೇ ಇದೆ ವಿದ್ಯುತ್ ಮೋಟಾರ್ ಅಂದರೆ ಈ ಮೋಟಾರ್ ಕೆಲಸ ಮಾಡಬೇಕಾದ್ರೆ ಏನು ಬೇಕಾಗುತ್ತದೆ? ವಿದ್ಯುತ್ ಬೇಕಾಗುತ್ತದೆ. ಸೊ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವನ್ನು ಮೋಟಾರ್ ಎನ್ನುತ್ತೇವೆ. ನೋಡ್ರಿ, ಮೋಟಾರ್ ಇರುತ್ತೆ ಫ್ಯಾನ್ನಲ್ಲಿ, ಫ್ಯಾನ್ ಸುಮ್ಮನೆ ಸ್ಟಾರ್ಟ್ ಆಗುತ್ತಾ, ತಿರುಗುತ್ತಾ? ನಾವು ವಿದ್ಯುತ್ ಶಕ್ತಿ ಬೇಕು. ವಿದ್ಯುತ್ ಶಕ್ತಿ ಇದ್ದಾಗ ಇದಕ್ಕೆ ವಿದ್ಯುತ್ ಶಕ್ತಿಯನ್ನು ಕೊಟ್ಟಾಗಲೇ ಇದು ತಿರುಗುತ್ತದೆ. ಸೊ ಅವಾಗ ಅದರ ಒಳಗಡೆ ಇರುವಂತಹ ಮೋಟಾರ್ ತಿರುಗುತ್ತದೆ. ಆ ಮೋಟಾರ್ ತಿರುಗಿದಾಗ ಅದಕ್ಕೆ ಜೋಡಿಸಿರುವಂತಹ ಈ ಒಂದು ಬ್ಲೇಡ್ ಅಥವಾ ಪಂಖಗಳು ತಿರುಗುತ್ತವೆ. ಅದೇ ರೀತಿಯಲ್ಲಿ ಮಿಕ್ಸರ್ ಕೂಡ ಅದರ ಬ್ಲೇಡ್ಗಳು ತಿರುಗಬೇಕಾದ್ರೆ ಅದರ ಒಳಗಡೆ ಮೋಟಾರ್ ಇರುತ್ತೆ. ಆ ಮೋಟಾರ್ ತಿರುಗಿದ್ರೆ ಬ್ಲೇಡ್ ತಿರುಗುತ್ತೆ. ಮೋಟಾರ್ ಯಾವಾಗ ತಿರುಗುತ್ತದೆ? ಅದಕ್ಕೆ ನಾವು ವಿದ್ಯುತ್ ಶಕ್ತಿಯನ್ನು ಕೊಟ್ಟಾಗ. ಸೊ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತವೆ ಮೋಟಾರ್ಗಳು, ನೆನ್ಪಿಟ್ಕೋಬೇಕು. ಸೊ ಯಾವ ತತ್ವದ ಮೇಲೆ ಮೋಟಾರ್ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳ್ತಾ ಇರ್ತಾರ. ನಾವು ಈಗಾಗಲೇ ನೋಡಿದ್ದೇವೆ, ಏನದು? ಕಾಂತಕ್ಷೇತ್ರದಲ್ಲಿ. ಸೊ ಇಲ್ಲಿ ಒಂದು ಕಾಂತ ಇದೆ, ಅದರ ಸುತ್ತ ಕಾಂತಕ್ಷೇತ್ರ ಇರುತ್ತದೆ. ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಹರಿಯುವ ಸುರಳಿಯ ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ. ವಿದ್ಯುತ್ ಹರಿಯುವ ವಾಹಕ ಅಥವಾ ಸುರುಳಿಯು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ. ಇದು ಮೋಟಾರ್ನ ತತ್ವ. ಸರಿಯಾಗಿ ನೆನ್ಪಿಟ್ಕೋಬೇಕು. ವಿದ್ಯುತ್ ಪ್ರವಾಹ ಆಗುತ್ತಿರುವ ವಾಹಕವು ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ಕಾಂತೀಯ ಬಲವು ಆ ವಾಹಕದ ಮೇಲೆ ವರ್ತಿಸುತ್ತದೆ. ಇದು ಮೋಟಾರ್ನ ತತ್ವ. ಇದೇ ತತ್ವದ ಮೇಲೆ ಮೋಟಾರ್ ಕಾರ್ಯ ನಿರ್ವಹಿಸುತ್ತದೆ. ಸೊ ಎಲ್ಲೆಲ್ಲಿ ಬಳಸುತ್ತೇವೆ ನಾವು ಮೋಟಾರ್ಗಳನ್ನು ಅಂತಂದರೆ ವಿದ್ಯುತ್ ಫ್ಯಾನ್ ಆಗಿರ್ಬೋದು, ರೆಫ್ರಿಜರೇಟರ್ಗಳಾಗಿರ್ಬೋದು, ಮಿಕ್ಸರ್ಗಳಾಗಿರ್ಬೋದು, ಬಟ್ಟೆ ತೊಳೆಯುವ ಯಂತ್ರ ಅಂದರೆ ವಾಷಿಂಗ್ ಮೆಷಿನ್ ಆಗಿರ್ಬೋದು, ಕಂಪ್ಯೂಟರ್ಗಳಲ್ಲಿ, MP3 ಸಾಧನಗಳಲ್ಲಿ ಪ್ರಮುಖ ಘಟಕವಾಗಿ ನಾವು ಬಳಸುತ್ತೇವೆ ವಿದ್ಯುತ್ ಮೋಟಾರ್. ಎಲ್ಲಿಯಾದರೂ ಏನಾದರೂ ತಿರುಗ್ತಾ ಇದ್ದರೆ, ರೊಟೇಷನ್ ಆಗ್ತಾ ಇದೆ, ಓಕೆ, ರೌಂಡ್ ಆಗಿ ತಿರುಗ್ತಾ ಇದೆ ಅಂದರೆ ಅಲ್ಲಿ ಆಲ್ಮೋಸ್ಟ್ ಮೋಟಾರ್ ಇರುತ್ತೆ ಅಂತ ಅರ್ಥ. ಸೊ ಏನಿದು ಮೋಟಾರ್, ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ವಿವಿಧ ಒಂದು ಬೇರೆ ಬೇರೆ ಆಕಾರಗಳಲ್ಲಿ, ಗಾತ್ರಗಳಲ್ಲಿ ನೀವು ವಿವಿಧ ಮೋಟಾರ್ಗಳನ್ನು ನೋಡಿರ್ಬೋದು, ಹೀಗೆಲ್ಲ ಕಾಣ್ತಾ ಇರ್ತಾವ. ಸೊ ಆ ಮೋಟಾರ್ನ ಒಳಗಡೆ ಏನಿದೆ, ಆ ಮೋಟಾರ್ನ ಒಳಗಡೆ ಏನು ಇರುತ್ತದೆ ಅನ್ನೋದನ್ನು ನಾವು ನೋಡೋದಾದರೆ, ರಚನೆ ಫಸ್ಟ್ ನಿಮಗೆ ಕೇಳ್ಬೋದು. ವಿದ್ಯುತ್ ಮೋಟಾರ್ನ ರಚನೆಯೇ ಕೇಳ್ಬೋದು, ಅಂದರೆ ಏನೇನು ಇರುತ್ತೆ ಅಂತ ಕೇಳ್ಬೋದು, ಚಿತ್ರ ಕೇಳ್ಬೋದು, ಪರೀಕ್ಷಾ ದೃಷ್ಟಿಯಿಂದ
ಇದು ಪರೀಕ್ಷೆಗೆ ಬರಬಹುದಾದಂಥ ಚಿತ್ರ ಇದೆ, ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಸೊ ರಚನೆ ಕೇಳಿದರೆ ಇದನ್ನು ಬರಿಬೇಕಾಗುತ್ತದೆ. ಒಂದು 4 ಭಾಗಗಳು ಇರ್ತಾವೆ ಪ್ರಮುಖವಾಗಿ, ಆ ಒಂದು 4 ಭಾಗಗಳ ಬಗ್ಗೆ ನೀವು ಬರಿಬೇಕಾಗುತ್ತದೆ. ಚಿತ್ರ ಕೇಳಿದರೆ ಚಿತ್ರ ಹಾಕಬೇಕಾಗುತ್ತದೆ, ರಚನೆ ಕೇಳಿದರೆ ಇದಿಷ್ಟು ಬರಿಬೇಕಾಗುತ್ತದೆ. ಕಾರ್ಯವಿಧಾನ ಕೇಳಿದರೆ ನೆಕ್ಸ್ಟ್ ಮುಂದಿನ ಸ್ಲೈಡ್ನಲ್ಲಿದೆ ಕಾರ್ಯವಿಧಾನ, ಅದರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡೋಣ. ಸೊ ರಚನೆ ನೋಡೋದಾದರೆ ಏನಿದೆ ಇಲ್ಲಿ ಎನ್ ಮತ್ತು ಎಸ್. ಏನಿದು ಎನ್ ಮತ್ತು ಎಸ್ ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು. ಇದು ಒಂದು ಕಾಂತ, ಇದು ಕಾಂತದ ಉತ್ತರ ಧ್ರುವ, ಇದು ಕಾಂತದ ದಕ್ಷಿಣ ಧ್ರುವ, ಎನ್ ಎಸ್. ಓಕೆ, ಕಾಂತದ 2 ಧ್ರುವಗಳ ನಡುವೆ ಅಂದರೆ ಇದು ಒಂದು ಧ್ರುವ, ಇದು ಒಂದು ಧ್ರುವ. ರಚನೆ ಅಂದ್ರೆ ಏನು, ಇಲ್ಲಿ ಏನೇನು ಇದೆ ಅಂತ ಹೇಳಿ ನಾವು ಬರಿಬೇಕಾಗುತ್ತದೆ. ಸಿಂಪಲ್ ಚಿತ್ರ ನೆನ್ಪಿಟ್ಕೊಂಡ್ರೆ ಸಾಕು, ಇದನ್ನು ನಾವೆಲ್ಲ ಬರಿತಾ ಹೋಗ್ಬೋದು. ಕಾಂತದ 2 ಧ್ರುವಗಳ ನಡುವೆ ABCD ಸುರುಳಿಯನ್ನು ಇರಿಸಲಾಗಿದೆ. ಸುರುಳಿ, ಇದು ಸುರುಳಿ ಅಂದ್ರೆ ಇದು ವಾಹಕ, ಒಂದು ತಂತಿ ಇದೆ ಇದಕ್ಕೆ ನಾವು ಹೆಸರು ಕೊಟ್ಟಿದ್ದೇವೆ ಅಷ್ಟೇ. ಇದು ಒಂದು, ಇದಿಷ್ಟೇನಿದು ತಂತಿ ಇದೆ. ಯಾವ ಆಕಾರದಲ್ಲಿದೆ, ಇದು ಆಯತಾಕಾರದಲ್ಲಿದೆ. ಕಾಂತದ 2 ಧ್ರುವಗಳ ನಡುವೆ ಆಯತಾಕಾರದ ಒಂದು ತಂತಿಯನ್ನು ಇಡಲಾಗಿದೆ. ಆ ಆಯತಾಕಾರದ ತಂತಿಗೆ ನಾವು ಒಂದು ಹೆಸರು ಕೂಡ ಕೊಟ್ಟಿದ್ದೇವೆ, ABCD ಅಂತ ಹೆಸರು ಕೂಡ ಕೊಟ್ಟಿದ್ದೇವೆ. ಓಕೆ, ಕಾಂತದ 2 ಧ್ರುವಗಳ ನಡುವೆ ABC ಸುರುಳಿಯನ್ನು ಇರಿಸಲಾಗಿದೆ. ಸುರುಳಿಯ AB ಮತ್ತು CD ಬದಿಗಳು ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಾಗಿರುತ್ತವೆ. ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಾಗಿ ಇರುತ್ತವೆ, ನೆನ್ಪಿಟ್ಕೋಬೇಕು. ಸಮಾಂತರವಾಗಿ ಇರುವುದಿಲ್ಲ. ಲಂಬವಾಗಿದ್ದಾಗಲೇ ಇದರ ಮೇಲೆ ಲಂಬವಾಗಿದ್ದಾಗಲೇ ಈ ವಾಹಕದ ಮೇಲೆ ಬಲ ಪ್ರಯೋಗ ಆಗುತ್ತದೆ. ಹಾಗಾಗಿ ಲಂಬವಾಗಿಯೇ ಇರಬೇಕಾಗುತ್ತದೆ. ಒಂದು ವೇಳೆ ಇದು ಸಮಾಂತರವಾಗಿದ್ದರೆ, ಸರಿಯಾಗಿ ನೆನ್ಪಿಟ್ಕೋಬೇಕು ನೀವು ಯಾವತ್ತು, ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳಿಗೆ, ಕಾಂತಕ್ಷೇತ್ರದಿಂದ ಬರುವಂತಹ ಕಾಂತೀಯ ಬಲರೇಖೆಗಳಿಗೆ ಯಾವಾಗ ಈ ವಾಹಕವು ಸಮಾಂತರವಾಗಿರುತ್ತದೆಯೋ ಬಲ ಪ್ರಯೋಗ ಆಗುವುದಿಲ್ಲ. ವಾಹಕದ ಮೇಲೆ ಬಲ ಪ್ರಯೋಗ ಆಗುವುದಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈ B ಮತ್ತು A ಇದೆಯಲ್ಲ, ಇದು ಲಂಬವಾಗಿದೆ. ಆದರೆ ಈ B ಮತ್ತು C ಇದೆ ನೋಡ್ರಿ, B ಮತ್ತು C ಇದೆ ನೋಡ್ರಿ, ಇದು ಸಮಾಂತರವಾಗಿದೆ. ನೋಡ್ರಿ, ಕಾಂತೀಯ ಬಲರೇಖೆಗಳು ಕೂಡ ಹಿಂಗೆ ಹೋಗ್ತಾ ಇರ್ತವ N ನಿಂದ S ಕಡೆಗೆ, ಹೌದಾ? ಈ ವಾಹಕ ಕೂಡ ನೋಡ್ರಿ ಇದೇ ದಿಕ್ಕಿನಲ್ಲಿದೆ. ಹಾಗಾಗಿ ಈ B ಮತ್ತು C ಇದಿಷ್ಟು ವಾಹಕದ ಮೇಲೆ ಬಲ ಪ್ರಯೋಗ ಆಗುವುದೇ ಇಲ್ಲ. ಯಾಕಂದ್ರೆ ಕಾಂತೀಯ ಬಲರೇಖೆಗಳಿಗೆ ಈ ವಾಹಕ ಹೇಗೆ ಇದೆ, ಸಮಾಂತರವಾಗಿದೆ. ಆದರೆ ಈ B ಮತ್ತು A, ಈ C ಮತ್ತು D ಇಲ್ಲಿಂದ ಇಲ್ಲಿ ಇದೇನಿದೆ, ಲಂಬವಾಗಿದೆ. ಇದು ಲಂಬವಾಗಿದೆ. ಲಂಬವಾಗಿದ್ದಾಗ ಏನಾಗುತ್ತದೆ, ಈ ವಾಹಕದ ಮೇಲೆ, ಈ ವಾಹಕಗಳ ಮೇಲೆ ಬಲ ಪ್ರಯೋಗ ಆಗುತ್ತದೆ. ನೆಕ್ಸ್ಟ್ ಮತ್ತೇನಿದೆ, B. ಸುರುಳಿಯ ತುದಿಗಳನ್ನು 2 ಒಡಕು ಉಂಗುರಗಳಾದ P ಮತ್ತು Q ಗಳಿಗೆ ಜೋಡಿಸಲಾಗಿದೆ. ಇದು ಸುರುಳಿಯದಲ್ಲ, ABCD ಸುರುಳಿ. ಈ ಸುರುಳಿಯ ತುದಿಗಳಂದ್ರೆ ಇಲ್ಲೊಂದು ತುದಿ, ಅದರ ಕೊನೆಯ ಭಾಗವನ್ನು ಏನು ಮಾಡಿದ್ದೇವೆ ನಾವು ಅಂದ್ರೆ ಒಡಕು ಉಂಗುರಗಳಿಗೆ ಜೋಡಿಸಿದ್ದೇವೆ. ಇದೊಂದು ಒಡಕು ಉಂಗುರ ಮತ್ತು ಈ ಕಡೆ ಮತ್ತೊಂದು ಒಡಕು ಉಂಗುರ ಇದೆ. ಅಂದ್ರೆ ಒಡಕು ಉಂಗುರ ಅಂದ್ರೆ ಅದು ಕಂಪ್ಲೀಟ್ ಆಗಿರುವುದಿಲ್ಲ, ಮಧ್ಯದಲ್ಲಿ ಗ್ಯಾಪ್ ಬಂದಿದೆ ನೋಡ್ರಿ. ಇಲ್ಲಿ P ಮತ್ತು Q ಮಧ್ಯದಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು, ಗ್ಯಾಪ್ ಬಂದಿದೆ. ಓಕೆ, ಪೂರ್ತಿಯಾಗಿ ಕಂಪ್ಲೀಟ್ ರೌಂಡ್ ಇರುವುದಿಲ್ಲ ಉಂಗುರ ಅಂದ್ರೆ ಏನಾದರೂ ರೌಂಡ್ ಇರಬೇಕು. ಇಲ್ಲಿ ಎಂತಹ ಉಂಗುರ ಇದೆ, ಒಡಕು ಉಂಗುರ ಅಂದ್ರೆ ಮಧ್ಯದಲ್ಲಿ ಗ್ಯಾಪ್ ಬಂದಿದೆ. ಸೊ ಸುರುಳಿಯ ತುದಿಗಳನ್ನು 2 ಒಡಕು ಉಂಗುರಗಳಾದ P ಮತ್ತು Qಗೆ ಜೋಡಿಸಲಾಗಿದೆ. ಹೌದಾ? ನೋಡಿ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ರಚನೆ ಕೇಳಿದಾಗ ನೀವು ಜಸ್ಟ್ ಚಿತ್ರ ನೆನಪು ಮಾಡ್ಕೋಬೇಕು. ಚಿತ್ರದಲ್ಲಿ ಏನೇನಿತ್ತು, 2 ಕಾಂತದ ಧ್ರುವಗಳಿದ್ವು. ಕಾಂತದ ಧ್ರುವಗಳ ಮಧ್ಯೆ ABCD ಸುರುಳಿಯನ್ನು ಇಡಿಸಲಾಗಿದೆ. ಅದು ಹೇಗಿರುತ್ತದೆ, AB ಮತ್ತು CD ಬದಿಗಳು ನೋಡ್ರಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. AB ನಾನು ಯಾವಾಗಲೇ ಹೇಳಿದೆ, AB ಮತ್ತು CD ಬದಿಗಳು ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಾಗಿರುತ್ತವೆ. BC ಮತ್ತು AD ಇರೋದಿಲ್ಲ. BC ಹೇಗಿದೆ, ಸಮಾಂತರವಾಗಿರುತ್ತದೆ. ಸಮಾಂತರವಾಗಿದ್ರೆ ಬಲ ಪ್ರಯೋಗ ಆಗುವುದಿಲ್ಲ, ಶೂನ್ಯವಾಗಿರುತ್ತದೆ. ಯಾವಾಗ ಬಲ ಪ್ರಯೋಗ ಗರಿಷ್ಠವಾಗಿರುತ್ತದೆ, ಲಂಬವಾಗಿದ್ದಾಗ. ಓಕೆ, ಅದನ್ನೇ ಬರಿಬೇಕು. ಚಿತ್ರದಲ್ಲಿ ಏನಿದೆ ಅದನ್ನೇ ಬರಿಬೇಕು, ಅದೇ ರಚನೆ ಆಗುತ್ತದೆ. ಹೌದಾ? ನೆಕ್ಸ್ಟ್, ಈ ಸುರುಳಿಯ ತುದಿಗಳನ್ನು ಏನು ಮಾಡಿದ್ದಾರೆ, PQ ಎಂಬ ಒಡಕು ಉಂಗುರಗಳಿಗೆ ಜೋಡಿಸಿದ್ದಾರೆ. ಎಸ್. ಮತ್ತೇನು ಮಾಡಿದ್ದಾರೆ, ಈ ಒಡಕು ಉಂಗುರಗಳ ಆಂತರಿಕ ಬದಿಗಳನ್ನು ಅಂದ್ರೆ ಒಳಭಾಗ, ಒಡಕು ಉಂಗುರಗಳ ಒಳಭಾಗವನ್ನು ಇನ್ಸುಲೇಟ್ ಮಾಡಿ ದಂಡಕ್ಕೆ ಲಗತ್ತಿಸಲಾಗಿದೆ. ಇಲ್ಲೊಂದು ದಂಡ ಕೊಟ್ಟಿದ್ದಾರೆ, ಅಕ್ಷ ಅಂತ ಇಲ್ಲಿ ಬರ್ತಿದೆ, ಇದು ದಂಡ. ಇದಕ್ಕೆ ಜೋಡಿಸಿದ್ದಾರೆ, ಟೈಟ್
ಮಾಡಿದ್ದಾರೆ. ಒಡಕು ಉಂಗುರಗಳ ಆಂತರಿಕ ಬದಿಗಳನ್ನು ಇನ್ಸುಲೇಟ್ ಮಾಡಿ ದಂಡಕ್ಕೆ ಲಗತ್ತಿಸಲಾಗಿದೆ. ಒಡಕು ಉಂಗುರಗಳ ಬಾಹ್ಯ ವಾಹಕ ತುದಿಗಳನ್ನು ಈ ಭಾಗ ಹೊರಭಾಗವನ್ನು, ಒಳಭಾಗ ದಂಡಕ್ಕೆ ಅಟ್ಯಾಚ್ ಆಗಿದೆ, ಫಿಕ್ಸ್ ಆಗಿದೆ, ರೈಟ್. ಇದರ ಹೊರಭಾಗ ಇದೆಯಲ್ಲ, ಹೊರಭಾಗವನ್ನು ಏನು ಮಾಡಿದ್ದಾರೆ, ಅನುಕ್ರಮವಾಗಿ ಸ್ಥಿರವಾಹಕ ಕುಂಚ ಎಕ್ಸ್ ಮತ್ತು ವಾಯ್ಗಳನ್ನು ಸ್ಪರ್ಶಿಸಿವೆ. ಇಲ್ಲಿ ಮತ್ತೆ ಎರಡು ಕುಂಚಗಳನ್ನು ಕಾರ್ಬನ್ನಿಂದ ಮಾಡಲ್ಪಟ್ಟಿರುವಂತಹ ಎರಡು ಕುಂಚಗಳಿಗೆ ಜೋಡಿಸಲಾಗಿದೆ. ನೆನ್ಪಿಟ್ಕೋಬೇಕು. ಒಡಕು ಉಂಗುರಗಳ ಬಾಹ್ಯ ವಾಹಕ ತುದಿಗಳನ್ನು ಅನುಕ್ರಮವಾಗಿ ಸ್ಥಿರವಾಗಿರುವಂತಹ ವಾಹಕ ಕುಂಚ ಎಕ್ಸ್ ಮತ್ತು ವಾಯ್ಗಳನ್ನು ಸ್ಪರ್ಶಿಸಿವೆ. ಇದಕ್ಕೆ ಜಸ್ಟ್ ಅಟ್ಯಾಚ್ ಆಗಿರುತ್ತದೆ. ಇಲ್ಲಿ ಎಕ್ಸ್ ಅಂತಹ ಒಂದು ಕಾರ್ಬನ್ ಕುಂಚ ಇದೆ, ಇದು ವಾಯ್ ಅಂತಹ ಒಂದು ಕಾರ್ಬನ್ ಕುಂಚ ಇದೆ. ಈ ಕಾರ್ಬನ್ ಕುಂಚಗಳು ಇದಕ್ಕೆ ಟೈಟ್ ಫಿಕ್ಸ್ ಆಗಿರುವುದಿಲ್ಲ, ಒಡಕು ಉಂಗುರಗಳಿಗೆ ಜಸ್ಟ್ ಟಚ್ ಮಾಡ್ತಾ ಇರ್ತವ. ತಿಳ್ಕೊಬೇಕು ಸರಿಯಾಗಿ. ಈ ಎಕ್ಸ್ ಮತ್ತು ವಾಯ್ ಎಂಬಂತಹ ಕಾರ್ಬನ್ ಕುಂಚಗಳು ಈ ಒಡಕು ಉಂಗುರಗಳಿಗೆ ಜಸ್ಟ್ ಟಚ್ ಮಾಡ್ತಾ ಇರ್ತವ, ಇದಕ್ಕೆ ಟೈಟ್ ಆಗಿ ಫಿಟ್ ಆಗಿರುವುದಿಲ್ಲ. ಓಕೆ, ಜಸ್ಟ್ ಸುಮ್ಮನೆ ಟಚ್ ಮಾಡ್ತಾ ಇರ್ತವ. ಸರಿಯಾಗಿ ನೆನ್ಪಿಟ್ಕೋಬೇಕು ಇದನ್ನು. ಸೊ ಇಷ್ಟು ರಚನೆ ಆಯಿತು. ಇನ್ನು ಕಾರ್ಯವಿಧಾನವನ್ನು ನಾವು ನೋಡಬೇಕಲ್ಲ, ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವೀಗ ನೆನ್ಪಿಟ್ಕೋಬೇಕು. ಸೊ ಒಂದು ಪ್ರಶ್ನೆ ಕೂಡ ತಮಗೆ ಬರಬಹುದು, ಮೋಟಾರ್ ಇದೆಯಲ್ಲ, ಈ ಮೋಟಾರ್ ಫ್ಲೆಮಿಂಗನ ಯಾವ ನಿಯಮದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳ್ತಿರ್ತಾರ. ಇದು ಫ್ಲೆಮಿಂಗನ ಎಡಗೈ ನಿಯಮದ ತತ್ವದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುತ್ತದೆ, ನೆನ್ಪಿಟ್ಕೋಬೇಕು. ಓಕೆ, ಏನಿದು ಈ ರೀತಿಯಲ್ಲಿ ಏನು ಕೆಲಸ ಹೇಗೆ ಮಾಡುತ್ತೆ ಅಂತ ನಾವೀಗ ನೋಡೋಣ. ಸೊ 4 ಪಾಯಿಂಟ್ಸ್ ಇರ್ತವೆ, ಇಂಪಾರ್ಟೆಂಟ್ 4 ಪಾಯಿಂಟ್ಸ್ಗಳನ್ನು ತಾವು ನೆನ್ಪಿಟ್ಕೊಂಡ್ರೆ ಮುಗ್ದೇ ಹೋಯ್ತು. ಇದು 4 ಅಂಕಕ್ಕೆ ಬರುವಂತಹ ಒಂದು ಪ್ರಶ್ನೆ ಕೂಡ ಆಗಿದೆ. 4 ಪಾಯಿಂಟ್ಸ್ ಇರುತ್ತದೆ, ಅಥವಾ 5 ಅಂಕಕ್ಕೆ ಕೂಡ ಬರಬಹುದು. ಚಿತ್ರ ಹಾಕಿ ರಚನೆ ಮತ್ತು ಕಾರ್ಯವಿಧಾನವನ್ನು ವಿವರಿಸಿ ಅಂತ ಕೇಳಬಹುದು. 5 ಅಂಕ ಕೂಡ ಇದನ್ನು ತಮಗೆ ಕೊಡಬಹುದು. ಓಕೆ, ಏನು ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ ನೋಡೋಣ. ABCD ಸುರುಳಿಯಲ್ಲಿ P ಮತ್ತು X ಮೂಲಕ ವಿದ್ಯುತ್ ಪ್ರವಾಹ ಹರಿದಾಗ ಯಾಂತ್ರಿಕ ಬಲವು ಸುರುಳಿಯ ಬಾಹುಗಳ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತದೆ. ಇದು ABCD ದಿಕ್ಕಿನಲ್ಲಿ. ಸೊ ಈ ರೀತಿಯಲ್ಲಿ ನಾವು ಎಲ್ಲ ಧ್ರುವಗಳ ಮಧ್ಯೆ ವಾಹಕದ ಸುರುಳಿಯನ್ನು ಇಟ್ಟಾಗ, ABCD ವಾಹಕ ಸುರುಳಿಯನ್ನು ಇಟ್ಟು ಒಡಕು ಉಂಗುರಗಳ ಸಂಪರ್ಕ ಕೊಟ್ಟು ಒಂದು ಅಕ್ಷವನ್ನು ಜೋಡಿಸಿ ಕಾರ್ಬನ್ ಕುಂಚಗಳನ್ನೆಲ್ಲ ಜೋಡಿಸಿಕೊಂಡು ಒಂದು ಬ್ಯಾಟ್ರಿಗೆ ಕನೆಕ್ಷನ್ ಕೊಟ್ಟು ಅದರ ಮೂಲಕ ನಾವು ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ, ಈ ವಾಹಕದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಯಾವ ದಿಕ್ಕಿನಲ್ಲಿ ಹರಿಸ್ತಾ ಇದ್ವಿ, P ಮತ್ತು X ಮೂಲಕ, ಅಂದ್ರೆ ಈ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಹೋಗ್ತಾ ಇದ್ದಾಗ, ಇಲ್ಲಿ ಬಾಣದ ಗುರುತು ಕೂಡ ಇದೆ ನೋಡ್ರಿ, ಈ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಹೋಗ್ತಾ ಇದೆ ಮತ್ತು ಈ ದಿಕ್ಕಿನಲ್ಲಿ ವಿದ್ಯುತ್ ಬರ್ತಾ ಇದೆ. ವಿದ್ಯುತ್ ಈ ದಿಕ್ಕಿನಿಂದ PX ಮೂಲಕ ABCD ಒಂದು ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹವು ಚಲಿಸುತ್ತಿರುವಂತಹ ಸಂದರ್ಭದಲ್ಲಿ ABCD ಸುರುಳಿಯಲ್ಲಿ P ಮತ್ತು X ಅಂದ್ರೇನು ಕುಂಚ, P ಅಂದ್ರೇನು ಉಂಗುರ. ಸೊ ಇದರ ಮೂಲಕ ವಿದ್ಯುತ್ ಪ್ರವಾಹ ಹರಿದಾಗ ಏನಾಗುತ್ತದೆ, ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಆಂಡ್ರಿ ಮೇರಿ ಆಂಪಿಯರ್ ಅವರು ಒಂದು ಚಟುವಟಿಕೆಯ ಮೂಲಕ ತೋರಿಸಿದ್ರು. ಯಾವುದೇ ಒಂದು ವಾಹಕದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಸಿ ಅದನ್ನು ಕಾಂತಕ್ಷೇತ್ರದ ಮಧ್ಯದಲ್ಲಿ ಇಟ್ಟಾಗ ಅದು ವಾಹಕದ ಮೇಲೆ AB ಅಲ್ಯೂಮಿನಿಯಂ ಸಲಾಕೆ, ನೆನ್ಪು ಮಾಡ್ಕೊಳ್ಳಿ, ಈಗ ಹೇಳಿ ನಾನು, ಆ ಅಲ್ಯೂಮಿನಿಯಂ ಸಲಾಕೆಯ ಮೇಲೆ ಬಲ ಪ್ರಯೋಗ ಆಗ್ತಾ ಇತ್ತು. ಸೊ ಇಲ್ಲಿ ಕೂಡ, ಸೊ ಇದು ಕೂಡ ಒಂದು ವಾಹಕನೇ, ಅದನ್ನು ಕಾಂತಕ್ಷೇತ್ರದ ಮಧ್ಯದಲ್ಲಿ ಇಟ್ಟಿದ್ದೇವೆ ಮತ್ತು ಈ ಒಂದು ವಾಹಕದಲ್ಲಿ ನಾವು ವಿದ್ಯುತ್ ಪ್ರವಾಹವನ್ನು ಹರಿಸ್ತಾ ಇದ್ದೀವಿ. ಸೊ ವಾಹಕದ ಮೇಲೆ ಕೂಡ ಬಲ ಪ್ರಯೋಗ ಆಗುತ್ತದೆ. ಆ ಬಲ ಪ್ರಯೋಗ ಯಾವ ದಿಕ್ಕಿನಲ್ಲಿ ಆಗುತ್ತೆ ಅದನ್ನು ತಿಳಿಯೋದಕ್ಕಾಗಿ ನಾವು ಫ್ಲೆಮಿಂಗನ ಎಡಗೈ ನಿಯಮವನ್ನು ಬಳಸುತ್ತೇವೆ. ಸೊ ಏನಾಗುತ್ತದೆ, X ಮೂಲಕ ವಿದ್ಯುತ್ ಪ್ರವಾಹ ಹರಿದಾಗ ಯಾಂತ್ರಿಕ ಬಲವು ಸುರುಳಿಯ ಬಾಹುಗಳ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತದೆ. ಅಂದ್ರೆ ಈ ದಿಕ್ಕಿನಲ್ಲಿ ABCD ದಿಕ್ಕಿನಲ್ಲಿ ವಿದ್ಯುತ್ತು ಹರಿದಾಗ ಅದರ ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತದೆ, ಬಲ ಪ್ರಯೋಗ ಆಗುತ್ತದೆ. ಇದನ್ನು ತಿಳಿಯೋದಕ್ಕಾಗಿ ನಾವು ಏನು ಮಾಡಬಹುದಪ್ಪ ಅಂದ್ರೆ ಈ ಫ್ಲೆಮಿಂಗನ ಎಡಗೈ ನಿಯಮವನ್ನು ನಾವಿಲ್ಲಿ ಯೂಸ್ ಮಾಡಬಹುದು. ಹೌದಾ, ಈ ರೀತಿಯಲ್ಲಿ ನೀವು ಇಲ್ಲಿ ಫ್ಲೆಮಿಂಗನ ಎಡಗೈಯನ್ನು ಇಟ್ಟು ನೀವು ನೋಡಬಹುದು. ಸೊ ಇಲ್ಲಿ ಕಾಂತೀಯ ಬಲರೇಖೆಗಳು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಈ ದಿಕ್ಕಿನಲ್ಲಿ N ನಿಂದ S ಕಡೆಗೆ, ಅಂದ್ರೆ ತೋರ್ ಬೆರಳು ಏನು ಸೂಚಿಸ್ತಾ ಇದೆ,
ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ. ಸೊ ತೋರ್ಬೆರಳು ಕರೆಕ್ಟ್ ಆಗಿ ಇಟ್ಟಿದ್ದೇವೆ. ವಿದ್ಯುತ್ ಪ್ರವಾಹ ಎಕಡೆ ಹೋಗ್ತಾ ಇದೆ? ಮೇಲೆ, ಒಳಗೆ ಅಥವಾ ಮೇಲೆ ಅಂತ ಹೇಳ್ಬೋದು. ಸೊ ಇದು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಇನ್ನು ಹೆಬ್ಬೆರಳು ಏನು ಸೂಚಿಸುತ್ತದೆ? ವಾಹಕದ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಸೊ ಇಲ್ಲಿ ಎ ಬಿ ಸುರುಳಿಯು ಎಕಡೆ ಚಲಿಸುತ್ತದೆ? ನೋಡಿ, ಹೆಬ್ಬೆರಳು ಯಾವ ಕಡೆ ಇದೆ? ಕೆಳಭಾಗಕ್ಕೆ ಇದೆ. ಸೊ ಎ ಬಿ ಕೆಳಗೆ ಚಲಿಸುತ್ತದೆ. ಅದಕ್ಕೆ ಹೇಳಿದ್ದು ಇಲ್ಲಿ ಸುರುಳಿಯ ಬಾಹುಗಳ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತದೆ. ಎ ಬಿ ಮೇಲಕ್ಕೆ ಕರೆಂಟ್ ಹೋಗ್ತಾ ಇದ್ರೆ, ವಿದ್ಯುತ್ ಹೋಗ್ತಾ ಇದ್ರೆ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ಕೆಳಗಡೆ ಬಲ ಪ್ರಯೋಗ ಆಗುತ್ತದೆ. ಇಲ್ಲಿ ಸಿ ಡಿ ನೋಡ್ರಿ, ಕೆಳಗೆ ಕರೆಂಟ್ ಬರ್ತಾ ಇದೆ, ವಿದ್ಯುತ್ ಆಗ್ತಾ ಇದೆ. ಸಿಡಿಯ ಮೇಲೆ ಬಲ ಪ್ರಯೋಗ ಹೇಗಾಗುತ್ತದೆ? ಮೇಲೆ. ಇದನ್ನು ನೀವು ಫ್ಲೆಮಿಂಗ್ ನಡೆಗೆ ನಿಯಮ ಇಲ್ಲಿ ಕೂಡ ನೀವು ಅನ್ವಯ ಮಾಡಬಹುದು. ನೋಡ್ರಿ, ಇದು ಈ ಒಂದು ಚಿತ್ರವನ್ನು ಗಮನಿಸಿರಿ. ನೋಡ್ರಿ, ಕಾಂತಕ್ಷೇತ್ರದ ದಿಕ್ಕು, ತೋರ್ ಬೆರಳು ಕಾಂತಕ್ಷೇತ್ರದ ದಿಕ್ಕು, ಹೌದಾ? ವಿದ್ಯುತ್ ಪ್ರವಾಹ ಕಾಂತೀಯ ಬಲರೇಖೆಗಳು ಎನ್ ನಿಂದ ಎಸ್ ಕಡೆಗೆ ಹೋಗ್ತಾ ಇದೆ. ತೋರ್ ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತಾ ಇದೆ. ಕರೆಕ್ಟ್. ವಿದ್ಯುತ್ ಯಾವ ಕಡೆ ಬರ್ತಾ ಇದೆ? ಸಿ ಇಂದ ಡಿ ಕಡೆ, ಅಂದ್ರೆ ಹೊರಗಡೆ. ಸೊ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತಾ ಇದೆ. ಹೆಬ್ಬೆರಳು ಯಾವ ಕಡೆ ಇದೆ? ಮೇಲ್ಗಡೆ, ಅಂದ್ರೆ ಡೈರೆಕ್ಷನ್ ಆಫ್ ಫೋರ್ಸ್, ಚಲನೆಯ ದಿಕ್ಕು, ವಾಹಕದ ಮೇಲೆ ವರ್ತಿಸುವ ಬಲದ ದಿಕ್ಕು ಯಾವ ಕಡೆ? ಮೇಲ್ಗಡೆ ಇರುತ್ತದೆ. ಅಂದ್ರೆ ಎ ಬಿ ಕೆಳಗಡೆ ಬರುತ್ತದೆ ಸುರುಳಿಯು, ಸಿ ಡಿ ಮೇಲೆ ಹೋಗುತ್ತದೆ. ಅಂದ್ರೆ ಈ ಸುರುಳಿ ಏನಾಗುತ್ತದೆ? ಈಗ ತಿರುಗುತ್ತದೆ, ಹಿಂಗೆ ತಿರುಗುತ್ತದೆ. ಈ ದಿಕ್ಕಿನಲ್ಲಿ ಸುರುಳಿಯು ತಿರುಗುತ್ತದೆ. ನೋಡ್ರಿ, ಇಲ್ಲಿ ಅದೇ ಕೊಟ್ಟಿದ್ದಾರೆ ಸೆಕೆಂಡ್ ಪಾಯಿಂಟ್. ಎ ಬಿಯ ಮೇಲೆ ಉಂಟಾಗುವ ಬಲವು ಅದನ್ನು ಕೆಳಕ್ಕೆ ತಳ್ಳುತ್ತದೆ. ಇದು ಕೆಳಗೆ ಬರುತ್ತೆ. ಇದು ಕೆಳಗೆ ಬಂದಾಗ ಆಟೋಮೆಟಿಕ್ ಇದು ಮೇಲೆ ಕಡೆ ಹೋಗುತ್ತದೆ. ಬಟ್ ಇದರ ಮೇಲೆ ಬಲ ಪ್ರಯೋಗ ಕೂಡ ಆಗ್ತಾ ಇದೆ. ಇದಕ್ಕೆ ಕರೆಕ್ಟ್ ಆಗಿ ನೀವು ಫ್ಲೆಮಿಂಗ್ ಅನ್ನ ಒಂದು ಎಡಗೈ ನಿಯಮದ ಪ್ರಕಾರ ನಿಮ್ಮ ಬೆರಳುಗಳನ್ನು ಜೋಡಣೆ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತದೆ. ಇದು ಏನೋ ಅಷ್ಟು ಕಠಿಣವಾದ ವಿಷಯ ಅಲ್ಲ. ಎ ಬಿಯ ಮೇಲೆ ಉಂಟಾಗುವ ಬಲವು ಅದನ್ನು ಕೆಳಕ್ಕೆ ತಳ್ಳುತ್ತದೆ, ಆದರೆ ಸಿ ಡಿಯ ಮೇಲೆ ಉಂಟಾಗುವ ಬಲ ಅದನ್ನು ಮೇಲಕ್ಕೆ ತಳ್ಳುತ್ತದೆ. ಆದ್ದರಿಂದ ಸುರುಳಿಯು ತನ್ನ ಅಕ್ಷದ ಮೇಲೆ ಅಪ್ರದಕ್ಷಿಣವಾಗಿ ಸುತ್ತುತ್ತದೆ. ಸೊ ಇದು ಈ ದಿಕ್ಕಿನಲ್ಲಿ ಆಂಟಿ ಕ್ಲಾಕ್ ವೈಸ್, ಹೌದಾ? ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಸುತ್ತುತ್ತಾ ಇದೆ, ಹೌದಾ? ಹೀಗೆ ಸುತ್ತುತ್ತಾ ಇದೆ. ಒಂದು ಎ ಬಿ ಇಲ್ಲಿಗೆ ಬರುತ್ತದೆ, ಸಿ ಡಿ ಇಲ್ಲಿಗೆ ಬರುತ್ತದೆ. ಅವುಗಳ ಸ್ಥಾನ ಅದಲು ಬದಲಾಯಿತು. ಎ ಬಿ ಇಲ್ಲಿಗೆ ಬರುತ್ತದೆ, ಸಿ ಡಿ ಈ ಕಡೆ ಬರುತ್ತದೆ. ಅಪ್ರದಕ್ಷಿಣವಾಗಿ ಸುತ್ತುತ್ತಾ ಇದೆ. ಸೊ ಯಾವಾಗ ಸುರುಳಿ ಸುತ್ತುತ್ತದೆಯೋ ಅದ್ರ ಜೊತೆಯಲ್ಲಿ ಈ ಒಡಕು ಉಂಗುರಗಳ ಜೊತೆಯಲ್ಲೇ ಈ ಒಂದು ಅಕ್ಷ ಕೂಡ ಸುತ್ತುತ್ತದೆ. ಮತ್ತೇನಾಗುತ್ತದೆ? ಇದು ಒಂದು ಅರ್ಧ ಸುತ್ತಾಯಿತು. ಆಮೇಲೆ ಏನಾಗುತ್ತದೆ? ಮೂರನೇ ಪಾಯಿಂಟ್, ಸುರುಳಿಯು ಮೊದಲ ಅರ್ಧ ಸುತ್ತಿದಾಗ ಒಡಕು ಉಂಗುರ ಕ್ಯೂ ಕುಂಚ, ಒಡಕು ಉಂಗುರ ಕ್ಯೂ ಕುಂಚ ಎಕ್ಸ್ ನೊಂದಿಗೆ ಸಂಪರ್ಕ ಹೊಂದುತ್ತದೆ. ಹಾಗೂ ಒಡಕು ಉಂಗುರ ಪಿ ಕುಂಚ ವೈ ನೊಂದಿಗೆ ಸಂಪರ್ಕ ಹೊಂದುತ್ತದೆ. ಓಕೆ, ಅರ್ಧ ಸುತ್ತಿದಾಗ ಏನಾಯ್ತು? ಈ ಕ್ಯೂ ಪಿ ಮತ್ತು ಕ್ಯೂ ಏನು? ಒಡಕು ಉಂಗುರಗಳು. ಯಾವಾಗ ಸುರುಳಿ ಸುತ್ತುತ್ತೆಯೋ ಸುರುಳಿಯ ಜೊತೆಯಲ್ಲಿ ಈ ಒಡಕು ಉಂಗುರಗಳು ಕೂಡ ಸುತ್ತುತ್ತವೆ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಸೊ ಈ ಕ್ಯೂ ಇದೆಯಲ್ಲ, ಕ್ಯೂ ಎಂಬುವಂತಹ ಒಂದು ಒಡಕು ಉಂಗುರ ಇಲ್ಲಿಗೆ ಬರುತ್ತದೆ, ಪಿ ಸ್ಥಾನದಲ್ಲಿ ಬರುತ್ತದೆ. ಒಂದು ಕ್ಯೂ ಉಂಗುರ ಏನಾಗುತ್ತದೆ? ಎಕ್ಸ್ ಕುಂಚದೊಂದಿಗೆ ಸಂಪರ್ಕವನ್ನು ಪಡೆಯುತ್ತದೆ. ಈ ಪಿ ಇದೆಯಲ್ಲ, ಈ ಪಿ ಉಂಗುರವು ವೈ ಕುಂಚದೊಂದಿಗೆ ಸಂಪರ್ಕವನ್ನು ಹೊಂದುತ್ತದೆ. ಈಗ ವಿದ್ಯುತ್ ಯಾವ ಕಡೆ ದಿಕ್ಕಿನಲ್ಲಿ ಹೋಗುತ್ತದೆ? ಎಸ್, ಈ ದಿಕ್ಕಿನಲ್ಲಿ. ಇಲ್ಲಿ ಯಾವ್ದು ಬಂದಿದೆ? ಸಿ ಡಿ ಬಂದಿರುತ್ತದೆ. ಎ ಬಿ ಸ್ಥಾನದಲ್ಲಿ ಸಿ ಡಿ ಬರುತ್ತದೆ, ಸಿ ಡಿ ಸ್ಥಾನದಲ್ಲಿ ಎ ಬಿ ಬಂದಿರುತ್ತದೆ ಅರ್ಧ ಸುತ್ತಿನ ನಂತರ. ರೈಟ್. ಈಗ ವಿದ್ಯುತ್ ಪ್ರವಾಹವು ಯಾವ ದಿಕ್ಕಿನಲ್ಲಿ ಹೋಗುತ್ತದೆ? ಈ ರೀತಿಯಲ್ಲಿ DCBA ದಿಕ್ಕಿನಲ್ಲಿ ಚಲಿಸುತ್ತದೆ. ಓಕೆ, ಈಗ ವಿದ್ಯುತ್ ಪ್ರವಾಹವು DCBA ಮಾರ್ಗದಲ್ಲಿ ಚಲಿಸುತ್ತದೆ. ಆಗ ಎಬಿಯ ಮೇಲೆ ಉಂಟಾಗುವ ಬಲವು ಅದನ್ನು ಮೇಲಕ್ಕೆ ತಳ್ಳುತ್ತದೆ, ಆದರೆ ಸಿಡಿಯ ಮೇಲೆ ಉಂಟಾಗುವ ಬಲವು ಅದನ್ನು ಕೆಳಕ್ಕೆ ತಳ್ಳುತ್ತದೆ. ಆದ್ದರಿಂದ ಸುರುಳಿ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತದೆ. ಈಗ ಒಂದು ರೌಂಡ್ ಕಂಪ್ಲೀಟ್ ಆಗುತ್ತದೆ. ಮೊದಲು ಎ ಬಿ ಇಲ್ಲಿಗೆ ಬಂತು, ಸಿ ಡಿ ಈ ಕಡೆ ಬಂತು, ಮತ್ತೆ ವಿದ್ಯುತ್ ಇದೇ ದಿಕ್ಕಿನಲ್ಲಿ ಹೋಗುತ್ತದೆ, ಹೌದಾ? ಮತ್ತೆ ವಿದ್ಯುತ್ತು DCBA ಮಾರ್ಗದಲ್ಲಿ ಹೋಗುತ್ತದೆ. ಅವಾಗ ಏನಾಗುತ್ತದೆ? ಇಲ್ಲಿ ಸಿ ಡಿ ಇರುತ್ತದಲ್ಲ, ಈ ಸಿ ಡಿದ ಮೇಲೆ ಬಲ ಪ್ರಯೋಗ ಯಾವ ಕಡೆ ಆಗುತ್ತದೆ? ಕೆಳಗಾಗುತ್ತದೆ. ಇನ್ನು ಎ ಬಿಯ ಮೇಲೆ ಬಲ ಪ್ರಯೋಗ ಯಾವ ಕಡೆ ಆಗುತ್ತದೆ? ಮೇಲೆ ಆಗುತ್ತದೆ. ಸೊ ಮತ್ತೆ ಅದೇ ಒಂದು ದಿಕ್ಕಿನಲ್ಲಿ ಸುರುಳಿಯು ಸುತ್ತುತ್ತದೆ, ಒಂದು ಕಂಪ್ಲೀಟ್ ಸುತ್ತು ಆಗುತ್ತದೆ. ಹೀಗೆ ಕಂಟಿನ್ಯೂ ಆಗಿ
ಈ ಕಾಂತದ ಒಂದು ಧ್ರುವಗಳ ಮಧ್ಯದಲ್ಲಿ ಈ ಒಂದು ಸುರುಳಿ ಏನಾಗಿದೆಯಲ್ಲ ABCD ಸುರುಳಿ ಈ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಸುತ್ತುತ್ತಾನೇ ಇರ್ತದ. ಎಲ್ಲಿಯ ತನಕ ನಾವು ವಿದ್ಯುತ್ತನ್ನು ಕೊಡ್ತಾನೆ ಇರ್ತೀವೋ ಅಲ್ಲಿಯ ತನಕ ಈ ಸುರುಳಿ ಸುತ್ತುತ್ತಾನೆ ಇರುತ್ತದೆ. ಯಾವಾಗ ಸುರುಳಿ ಸುತ್ತುತ್ತಾ ಇರ್ತದೋ ಆ ಸುರುಳಿಗೆ ಜೋಡಿಸಿರುವಂತಹ ಈ ಒಡಕು ಉಂಗುರಗಳು ಈ ಅಕ್ಷ ಕೂಡ ಸುತ್ತುತ್ತಾ ಇರುತ್ತದೆ. ಹೀಗೆ ಸುತ್ತುತ್ತಾ ಇರುವಂತಹ ಈ ಒಂದು ಅಕ್ಷಕ್ಕೆ ದಂಡಕ್ಕೆ ನಾವು ಏನು ಬೇಕಾದರೂ ಯಾವುದೇ ಒಂದು ಸಾಧನಗಳನ್ನು ಕುಡಿಸ್ಕೋಬಹುದು. ಅದರಿಂದ ನಮಗೆ ಬೇಕಾಗಿರುವಂತಹ ಶಕ್ತಿ ಸಿಗುತ್ತದೆ. ಇಲ್ಲಿ ಫ್ಯಾನ್ ಕುಡಿಸ್ಕೊಂಡ್ರೆ ನಿಮಗೆ ಗಾಳಿ ಬರುತ್ತದೆ. ಒಂದು ಮಿಕ್ಸರ್ ರೀತಿಯಲ್ಲಿ ಏನಾದರೂ ಬ್ಲೇಡ್ಗಳು ಕುಡಿಸ್ಕೊಂಡ್ರೆ ಅದು ತನ್ನ ಮಿಕ್ಸರ್ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗುತ್ತದೆ. ಸೊ ಈ ರೀತಿಯಲ್ಲಿ ಒಂದು ಮೋಟಾರ್ ಕೆಲಸ ಮಾಡುತ್ತದೆ, ನೀವು ಸರಿಯಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸುವ ಸಾಧನವನ್ನು ದಿಕ್ಪರಿವರ್ತಕ ಎಂದು ಕರೆಯಲಾಗುತ್ತದೆ. ಸೊ ಇಲ್ಲಿ ದಿಕ್ಪರಿವರ್ತಕಗಳಾಗಿ ಕೆಲಸ ಮಾಡುತ್ತವೆ ಒಡಕು ಉಂಗುರಗಳು, ಸರಿಯಾಗಿ ನೆನ್ಪಿಟ್ಕೋಬೇಕು. ಹೇಗೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸ್ತವ. ಮೊದಲು ವಿದ್ಯುತ್ ಯಾವ ರೀತಿ ದಿಕ್ಕಿನಲ್ಲಿ ಹೋಗ್ತಾ ಇತ್ತು, ABCD ದಿಕ್ಕಿನಲ್ಲಿ ಹೋಗ್ತಾ ಇತ್ತು, ಹೌದಾ. ಆಮೇಲೆ ಏನಾಗುತ್ತದೆ, ಇದು ಒಡಕು ಉಂಗುರ Q ಬಂದು X ನೊಂದಿಗೆ ಸೇರ್ಕೊಳ್ತದೆ. ಅವಾಗ ಏನಾಗುತ್ತದೆ, ಸೇರ್ಕೊಂಡ್ಮೇಲೆ ಇದು ತಿರುಗಿರುತ್ತೆ ಅರ್ಧ, ಹೌದಾ. ತಿರುಗಿದಾಗ ವಿದ್ಯುತ್ ಏನಾಗುತ್ತದೆ, DCBA ಮಾರ್ಗದಲ್ಲಿ ಹೋಗುತ್ತದೆ, ಹೌದಾ. ಈ ರೀತಿಯಲ್ಲಿ ಒಡಕು ಉಂಗುರಗಳು ಏನು ಕೆಲಸ ಮಾಡುತ್ತವಪ್ಪ ಅಂದರೆ ದಿಕ್ಪರಿವರ್ತಕಗಳಾಗಿ ಕೆಲಸ ಮಾಡುತ್ತವೆ. ಸೊ ವಿದ್ಯುತ್ ಮೋಟಾರ್ಗಳಲ್ಲಿ ಒಡಕು ಉಂಗುರಗಳು ದಿಕ್ಪರಿವರ್ತಕಗಳಾಗಿ ಕಾರ್ಯನಿರ್ವಹಿಸುತ್ತವೆ, ನೆನ್ಪಿಟ್ಕೋಬೇಕು. ಪ್ರತಿ ಅರ್ಧ ಸುತ್ತಿನ ತಿರುಗುವಿಕೆಯಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಹಿಮ್ಮುಖವಾಗುವುದು. ಇದು ಸುರುಳಿ ಮತ್ತು ದಂಡದ ನಿರಂತರ ಸುತ್ತುವಿಕೆಗೆ ಕಾರಣವಾಗುತ್ತದೆ. ಈ ರೀತಿಯಲ್ಲಿ ಒಂದು ಮೋಟಾರ್ ಕೆಲಸ ಮಾಡುತ್ತದೆ, ತಾವು ಸರಿಯಾಗಿ ನೆನ್ಪಿಟ್ಕೋಬೇಕು. ಸೊ ಬಟ್ ಇದು ತುಂಬ ಸಿಂಪಲ್ ಆಗಿರುವಂತಹ ಒಂದು ರಚನೆ. ಬಟ್ ನಾವು ಬಳಸುವಂತಹ ಒಂದು ವಾಣಿಜ್ಯ ಮೋಟಾರ್ಗಳಲ್ಲಿ, ಓಕೆ, ಇವತ್ತು ನಾವು ಬಳಸುವಂತಹ ಒಂದು ವಾಣಿಜ್ಯ ಮೋಟಾರ್ಗಳಲ್ಲಿ ಹೇಗೆ ಕೆಲಸ ಮಾಡ್ತಾ ಇರ್ತವೆ, ಅಲ್ಲಿ ಬಳಸುವಂತಹ ವಸ್ತುಗಳು ಹೇಗಿರ್ತಾವಂತ ಕೇಳೋದಾದರೆ, ಸ್ಥಿರವಾದ ಕಾಂತದ ಸ್ಥಳದಲ್ಲಿ ವಿದ್ಯುತ್ ಕಾಂತವನ್ನು ಬಳಸುತ್ತಾರೆ. ಇಲ್ಲಿ ನಾವು ರಚನೆಗಾಗಿ ಅದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳೋದಕ್ಕಾಗಿ ತುಂಬ ಸಿಂಪಲ್ ಆಗಿ ಈ ರೀತಿಯ ಕಾಂತಗಳು ಇರುತ್ತವೆ, ಈ ರೀತಿಯ ಒಂದು ಸುರುಳಿ ಇರುತ್ತೆ ಅಂತ ಹೇಳಿದ್ವಿ. ಬಟ್ ಅಲ್ಲಿ ನಾವು ಬಳಸುವಂತಹ ಸದ್ಯದ ಪರಿಸ್ಥಿತಿಗಳಲ್ಲಿ ಬಳಸುವಂತಹ ಒಂದು ಮೋಟಾರ್ಗಳಲ್ಲಿ ಈ ರೀತಿಯಲ್ಲಿ ಸ್ಥಿರವಾದ ಕಾಂತಗಳನ್ನು ಬಳಸುವುದಿಲ್ಲ. ಸ್ಥಿರವಾದ ಕಾಂತಗಳ ಬದಲಾಗಿ ಎಂತಹ ಕಾಂತವನ್ನು ಬಳಸ್ತಾರ, ವಿದ್ಯುತ್ ಕಾಂತವನ್ನು ಬಳಸುತ್ತಾರೆ. ಮತ್ತೆ ವಿದ್ಯುತ್ ವಾಹಕ ಸುರುಳಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಸುತ್ತುಗಳನ್ನು ಹೊಂದಿರುವ ತಂತಿಗಳನ್ನು, ಇಲ್ಲಿ ಒಂದೇ ತಂತಿ ಇದೆ, ಹೌದಾ. ಬಟ್ ಒಂದು ಇಲ್ಲಿ ನೋಡ್ರಿ ಎಷ್ಟೆಲ್ಲ ತಂತಿಗಳಿದೆ, ಎಷ್ಟೆಲ್ಲ ವಾಹಕಗಳಿವೆ, ಹೌದಾ. ಜಾಸ್ತಿ ಸಂಖ್ಯೆಯಲ್ಲಿ ವಾಹಕಗಳನ್ನು ಬಳಸ್ತಾರ, ಒಂದೇ ವಾಹಕವನ್ನು ಬಳಸುವುದಿಲ್ಲ. ವಾಹಕಗಳ ಸಂಖ್ಯೆ ಹೆಚ್ಚಾದಷ್ಟು ಏನು ಹೆಚ್ಚಾಗುತ್ತದೆ, ಆ ವಾಹಕದ ಮೇಲೆ ವರ್ತಿಸುವ ಬಲವು ಕೂಡ ಹೆಚ್ಚಾಗುತ್ತದೆ, ರೈಟ್. ಸುರುಳಿಯಿಂದ ಸುತ್ತಲ್ಪಟ್ಟ ಮೃದು ಕಬ್ಬಿಣವನ್ನು ಬಳಸಲಾಗುತ್ತದೆ. ಸೊ ಓಕೆ, ನೆನ್ಪಿಟ್ಕೋಬೇಕು. ಅನೇಕ ರೀತಿಯ ಸುರುಳಿಗಳನ್ನು ಬಳಸುತ್ತಾರೆ. ಆ ಸುರುಳಿಯ ಒಳಭಾಗದಲ್ಲಿ ಮೃದು ಕಬ್ಬಿಣ ಇರುತ್ತದೆ, ಅದನ್ನೇ ನಾವು ವಿದ್ಯುತ್ ಕಾಂತ ಅಂತ ಕೂಡ ನಾವು ಕರೆಯುತ್ತೇವೆ. ಈ ರೀತಿಯಲ್ಲಿ ಒಂದು ವಾಣಿಜ್ಯ ಮೋಟರ್ಗಳಲ್ಲಿ ವಸ್ತುಗಳನ್ನು ಬಳಸುತ್ತಾರೆ, ನೆನ್ಪಿಟ್ಕೋಬೇಕು. ಮತ್ತೆ ನೋಡೋದಾದರೆ, ಮೃದುವಾದ ಕಬ್ಬಿಣದ ಮೇಲೆ ತಂತಿ ಸುರುಳಿಯನ್ನು ಸುತ್ತಿರುವುದು ಮತ್ತು ಸುರುಳಿಗಳನ್ನು ಒಳಗೊಂಡ ರಚನೆಯನ್ನು ಆರ್ಮೇಚರ್ ಎಂದು ನಾವು ಕರೆಯುತ್ತೇವೆ. ಈ ABCD ಸುರುಳಿ ಇದೆಯಲ್ಲ, ಈ ಅನೇಕ ಸುರುಳಿಗಳು ಇಲ್ಲಿದ್ದು ಅದರ ಒಳಗಡೆ ಏನಾದರೂ ಒಂದು ಕಬ್ಬಿಣ ಇದ್ರೆ, ಮೃದುವಾದ ಕಬ್ಬಿಣ ಇದ್ರೆ, ಅದನ್ನು ನಾವು ಆರ್ಮೇಚರ್ ಅಂತ ನಾವು ಕರೆಯುತ್ತೇವೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆಲ್ಲ, ಅದಕ್ಕೆ ನಾವು ಆರ್ಮೇಚರ್ ಅಂತೇಳಿ ನಾವು ಕರೆಯುತ್ತೇವೆ. ಒಳಭಾಗದಲ್ಲಿ ಅನೇಕ ಸುರುಳಿಗಳಿವೆ, ಒಳಭಾಗದಲ್ಲಿ ಒಂದು ಮೃದುವಾದ ಕಬ್ಬಿಣ ಇದೆ, ಅದನ್ನು ಒಟ್ಟಾಗಿ ನಾವು ಆರ್ಮೇಚರ್ ಅಂತ ನಾವು ಕರೆಯುತ್ತೇವೆ. ಮೃದುವಾದ ಕಬ್ಬಿಣದ ಮೇಲೆ ಅನೇಕ ಸುರುಳಿಗಳನ್ನು ಸುತ್ತಿರುತ್ತದೆ. ಇಂತಹ ಸುರುಳಿಗಳನ್ನು ಒಳಗೊಂಡ ರಚನೆಯನ್ನೇ ನಾವು ಆರ್ಮೇಚರ್ ಎಂದು ಕರೆಯುತ್ತೇವೆ. ಆರ್ಮೇಚರ್ ಮೋಟಾರಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೌದು, ಆರ್ಮೇಚರ್ ಅಂದ್ರೇನು, ಅನೇಕ ರೀತಿಯ ವಾಹಕದ ಸುರುಳಿಗಳು. ಎಷ್ಟು ಸುರುಳಿಗಳ ಸಂಖ್ಯೆ ಹೆಚ್ಚಾಗುತ್ತದೆಯೋ ಅಷ್ಟು ಮೋಟಾರಿಗೆ ಹೆಚ್ಚು ಶಕ್ತಿ ಅಂತ ಅರ್ಥ. ಸೊ ಇಲ್ಲಿಯ ತನಕ ನಾವು ಮೋಟಾರ್ನ ಒಂದು ರಚನೆ, ಕಾರ್ಯವಿಧಾನ ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ತಮ್ಮೆಲ್ಲರಿಗೂ ಧನ್ಯವಾದಗಳು.